ರಾಧಾ ಅವರು ತಮ್ಮ ಕೊಠಡಿಯಲ್ಲಿ ಕುಳಿತು ಟಿವಿ ನೋಡುತ್ತಿದ್ದರು. ಆಗ ಏಕಾಏಕಿ ಏನೋ ಸುಟ್ಟ ವಾಸನೆ ಅವರ ಮೂಗಿಗೆ ಬಂದಿತು. ಅವರು ಹಣೆ ಸಿಡುಕಿಸಿಕೊಂಡು ಪವಿತ್ರ, ಓ ಸೊಸೆ ಪವಿತ್ರ ಎಂದು ಕರೆದರು. ಆದರೆ ಯಾವುದೇ ಉತ್ತರ ಬರಲಿಲ್ಲ. ಇದರಿಂದ ರಾಧಾ ಅವರ ಆತಂಕ ಹೆಚ್ಚಾಯಿತು. ಅವರು ಎದ್ದು ಅಡಿಗೆ ಮನೆಯ ಕಡೆ ಹೋದರು. ಅಲ್ಲಿ ಕಂಡ ದೃಶ್ಯ ನೋಡಿ ಬೆಚ್ಚಿಬಿದ್ದರು. ನೆಲದ ಮೇಲೆ ಹಾಲು ಹರಿದು ಬಿಳಿ ನದಿಯಂತಾಗಿತ್ತು. ಗ್ಯಾಸ್ ಮೇಲೆ ಹಾಲು ಉಕ್ಕಿ ಸುರಿದು ಸುಡುತ್ತಿತ್ತು. ಪಾತ್ರೆಯಲ್ಲಿ ಉಳಿದಿದ್ದ ಹಾಲು ಸಂಪೂರ್ಣವಾಗಿ ಸುಟ್ಟು ಕಪ್ಪು ಬೂದಿಯಂತಾಗಿತ್ತು. ಅಡುಗೆ ಮನೆ ತುಂಬ ಹೊಗೆ ಆವರಿಸಿತ್ತು. ರಾಧಾ ಅವರು ತಕ್ಷಣ ಗ್ಯಾಸ್ ಆಫ್ ಮಾಡಿ ಜೋರಾಗಿ, ಅಯ್ಯೋ ದೇವರೇ ಪವಿತ್ರ, ಇದು ಏನು ಮಾಡಿದ್ದೀಯಾ? ಗ್ಯಾಸ್ ಮೇಲೆ ಹಾಲು ಇಟ್ಟು ಹೀಗೆ ಒಳಗೆ ಹೋಗಿ ಕುಳಿತೀಯಾ ಎಂದು ಹೇಳಿದರು. ಅವರು ಅಡುಗೆ ಮನೆಯಿಂದ ಹೊರಬಂದು ನೇರವಾಗಿ ಪವಿತ್ರಳ ಕೊಠಡಿ ಕಡೆಗೆ ಹೋದರು. ಬಾಗಿಲು ತೆರೆದು ನೋಡಿದಾಗ ಪವಿತ್ರ ನೆಲದ ಮೇಲೆ ಕುಳಿತುಕೊಂಡಿದ್ದಳು. ತನ್ನ ಮುಖವನ್ನ ಮೊಣಕಾಲುಗಳ ನಡುವೆ ಮುಚ್ಚಿಕೊಂಡಿದ್ದಳು. ಅವಳ ಕಣ್ಣುಗಳು ಕೆಂಪಾಗಿದ್ದವು, ಕಣ್ಣೀರಿನಿಂದ ಒದ್ದೆಯಾಗಿದ್ದವು. ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿ ರಾಧಾ ಅವರು ಗಾಬರಿಯಾಗಿ, ಸೊಸೆ ಏನಾಯಿತು? ಹೀಗೆ ಏಕೆ ಅಳುತ್ತಿದ್ದೀಯಾ ಅಂದರು. ಪವಿತ್ರ ಏನೂ ಮಾತನಾಡಲಿಲ್ಲ. ರಾಧಾ ಅವರು ಅವಳ ಭುಜದ ಮೇಲೆ ಕೈ ಇಟ್ಟು, ಸೊಸೆ, ಇದು ಏನು ಸ್ಥಿತಿ ಮಾಡಿಕೊಂಡಿದ್ದೀಯಾ? ಏನಾಯಿತು? ನನ್ನ ಹೃದಯವೇ ನಡುಗುತ್ತಿದೆ. ಅಷ್ಟಕ್ಕೂ ವಿಷಯವಾದರೂ ಏನು ಎಂದು ಕೇಳಿದರು. ರಾಧಾ ಅವರು ಹೀಗೆ ಹೇಳುತ್ತಿದ್ದಂತೆಯೇ ಪವಿತ್ರಳ ಸಹನೆಯ ಕಟ್ಟೆ ಒಡೆದಂತಾಯಿತು. ಅವಳು ರಾಧಾ ಅವರನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ನಿಜವಾಗಿ ನಡೆದಿದ್ದು ಏನೆಂದರೆ, ಸುಮಾರು ಅರ್ಧ ಗಂಟೆಯ ಹಿಂದೆ ಬೆಳಗಿನ ಉಪಹಾರದ ಕೆಲಸ ಮುಗಿಸಿ ಪವಿತ್ರ ತನ್ನ ಕೊಠಡಿಗೆ ಬಂದಿದ್ದಳು. ಅಷ್ಟರಲ್ಲಿ ಅವಳ ಫೋನ್ ಮೊಳಗಿತು. ಈಗ ಯಾರ ಫೋನ್ ಬಂದಿದೆಯೋ ಎಂದು ಗೊಣಗುತ್ತಾ ಅವಳು ಫೋನ್ ತೆಗೆದುಕೊಂಡು ನೋಡಿದಳು. ಅದು ಅವಳ ತವರು ಮನೆಯ ಪಕ್ಕದ ಮನೆಯ ಸುಮಾ ಆಂಟಿಯವರ ಫೋನ್ ಆಗಿತ್ತು. ಅವರು ಸಾಮಾನ್ಯವಾಗಿ ಯಾವುದಾದರೂ ಮುಖ್ಯ ವಿಷಯವಿದ್ದಾಗ ಮಾತ್ರ ಕರೆ ಮಾಡುತ್ತಿದ್ದರು. ಪವಿತ್ರಳ ಹಣೆಯ ಮೇಲೆ ಚಿಂತೆಯ ಗೆರೆ ಮೂಡಿತು. ಇವರಿಗೆ ಇಂದು ನನ್ನ ನೆನಪು ಹೇಗೆ ಬಂದಿತು ಎಂದು ಯೋಚಿಸುತ್ತಾ ಅವಳು ಆಳವಾಗಿ ಉಸಿರೆಳೆದು ಕರೆ ಸ್ವೀಕರಿಸಿ, ಹಲೋ ಆಂಟಿ, ನಮಸ್ಕಾರ, ಹೇಗಿದ್ದೀರಿ ಅಂದಳು. ಅತ್ತಿಂದ ಧ್ವನಿ ಕೇಳಿಸಿತು. ನಮಸ್ಕಾರ ಮಗಳೇ, ನಾನು ಚೆನ್ನಾಗಿದ್ದೇನೆ. ಆದರೆ ನಿನಗೆ ಒಂದು ವಿಷಯ ಹೇಳಬೇಕಿತ್ತು. ಅವರ ಧ್ವನಿಯಲ್ಲಿ ವಿಚಿತ್ರವಾದ ದುಃಖ ಇದ್ದಿತು. ಅದನ್ನು ಕೇಳುತ್ತಿದ್ದಂತೆಯೇ ಪವಿತ್ರಳ ಮನಸ್ಸಿನಲ್ಲಿ ಆತಂಕ ಮೂಡಿತು. ಏನಾಯಿತು ಆಂಟಿ? ಎಲ್ಲರೂ ಚೆನ್ನಾಗಿದ್ದಾರಲ್ಲವೇ ಅಂತ ಕೇಳಿದಳು. ಕೆಲವು ಕ್ಷಣ ಮೌನದ ನಂತರ ಆಂಟಿಯು, ಹೇಳಲು ನನಗೂ ಚೆನ್ನಾಗಿಲ್ಲ, ಆದರೆ ಹೇಳದೇ ಇರಲು ಆಗುತ್ತಿಲ್ಲ ಅಂತ ಹೇಳಿದರು. ಪವಿತ್ರಳ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಕಳೆದ ಕೆಲವು ತಿಂಗಳುಗಳಿಂದ ಅವಳ ತಾಯಿಯ ಆರೋಗ್ಯ ಸರಿಯಾಗಿರಲಿಲ್ಲ. ಪ್ರತಿ ಬಾರಿ ತವರಿಗೆ ಹೋದಾಗ ತಾಯಿಯ ಕ್ಷೀಣಿಸುತ್ತಿದ್ದ ಆರೋಗ್ಯವನ್ನು ನೋಡಿ ಅವಳು ತುಂಬ ಚಿಂತಿಸುತ್ತಿದ್ದಳು. ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಅವಳು, ಆಂಟಿ ಏನಾಗಿದೆ? ದಯವಿಟ್ಟು ಹೇಳಿ, ನಿಜವಾಗಿ ವಿಷಯ ಏನು ಅಂತ ಕೇಳಿದಳು. ಕೊನೆಗೆ ಸುಮಾ ಆಂಟಿಯು, ನಿನ್ನ ಅಣ್ಣ ಮತ್ತು ಅತ್ತಿಗೆ ನಿನ್ನ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದಿದ್ದಾರೆ ಅಂತ ಹೇಳಿದರು. ವೃದ್ಧಾಶ್ರಮದಲ್ಲಿ? ಈ ಮಾತು ಕೇಳುತ್ತಿದ್ದಂತೆಯೇ ಪವಿತ್ರಳ ಉಸಿರು ನಿಂತಂತಾಯಿತು. ಅವಳ ಮುಖ ಬಿಳಿಚಿಕೊಂಡಿತು. ಏನು? ಅವಳ ಧ್ವನಿ ನಡುಗುತ್ತಿತ್ತು. ತುಂಬ ಕಷ್ಟಪಟ್ಟು ತನ್ನನ್ನು ತಾನು ಹಿಡಿದುಕೊಂಡು ಮಂಕಾದ ನಗುವಿನೊಂದಿಗೆ ಅವಳು, ಇಲ್ಲ ಆಂಟಿ, ನೀವು ತಮಾಷೆ ಮಾಡುತ್ತಿಲ್ಲ ತಾನೆ? ನನ್ನ ಅಣ್ಣ ಹೀಗೆ ಮಾಡುವವನಲ್ಲ. ಅವನು ಅಮ್ಮ ಅಪ್ಪನಿಗೆ ತುಂಬ ಹತ್ತಿರವಾಗಿದ್ದ. ಅಪ್ಪ ಹೋದ ನಂತರವೂ ಅವನು ಅಮ್ಮನನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾನೆಂದರೆ ಬಹುಶಃ ಯಾವ ಮಗನು ತನ್ನ ತಾಯಿಯನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡಿರ್ಲಿಕ್ಕಿಲ್ಲ. ಅವನು ಎರಡನೇ ಶ್ರವಣಕುಮಾರನಂತಿದ್ದಾನೆ ಅಂತ ಹೇಳಿದಳು. ಸುಮಾ ಆಂಟಿಯ ಧ್ವನಿಯಲ್ಲಿ ಕಹಿಯಾದ ಸತ್ಯವಿದ್ದಿತು. ಮಗಳೇ, ಈಗ ಅಂತಹ ಮಕ್ಕಳು ಪುಸ್ತಕದಲ್ಲಿ ಮಾತ್ರ ಸಿಗುತ್ತಾರೆ. ನಿಜ ಜೀವನದಲ್ಲಿ ಜನರು ಸಂಬಂಧಗಳನ್ನೇ ಲೆಕ್ಕಾಚಾರದಿಂದ ನೋಡಲು ಕಲಿತು ಬಿಟ್ಟಿದ್ದಾರೆ. ನಮಗೂ ಇದನ್ನು ಊಹಿಸಲಾಗಿರಲಿಲ್ಲ. ನಿನ್ನೆ ನಮ್ಮ ಮದುವೆ ವಾರ್ಷಿಕೋತ್ಸವ ಇದ್ದಿತು. ಅದಕ್ಕಾಗಿ ನಾನು ಮತ್ತು ನಿನ್ನ ಅಂಕಲ್ ವೃದ್ಧಾಶ್ರಮಕ್ಕೆ ಹೋಗಿದ್ದೆವು. ಅಲ್ಲಿ ಕೆಲವು ವಸ್ತುಗಳು ಮತ್ತು ಸಿಹಿ ತಿಂಡಿಗಳನ್ನು ಹಂಚಲು ಹೋಗಿದ್ದೆವು. ಅಲ್ಲಿನ ಕಚೇರಿಯ ಹೊರಗಿನ ತೋಟದಲ್ಲಿ ನಿನ್ನ ಅಮ್ಮ ಒಬ್ಬರೇ ಬೆಂಚಿನ ಮೇಲೆ ಕುಳಿತಿದ್ದರು. ಅವರ ತಲೆ ತಗ್ಗಿತ್ತು. ಮೊದಲಿಗೆ ನಾವು ಅವರನ್ನು ಗುರುತಿಸಲಿಲ್ಲ. ಆದರೆ ಅವರು ನಮ್ಮನ್ನು ನೋಡಿದ ತಕ್ಷಣ ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ನಾವು ಕಾರಣ ಕೇಳಿದಾಗ ನಿನ್ನ ಅಣ್ಣನೇ ಅವರನ್ನು ಅಲ್ಲಿ ಕರೆತಂದು ಬಿಟ್ಟು ಹೋಗಿದ್ದಾನೆ ಎಂದು ತಿಳಿಯಿತು. ಅಲ್ಲಿನ ಸಿಬ್ಬಂದಿಯೇ ಹೇಳಿದ್ದಾರೆ, ನಿನ್ನ ಅಣ್ಣ ಇನ್ನು ಮುಂದೆ ಇವರು ಇಲ್ಲಿಯೇ ಇರುತ್ತಾರೆ ಎಂದು ಹೇಳಿ ಹೋಗಿದ್ದಾನೆ ಎಂದು. ಮಗಳೇ, ನಮಗೂ ಇದನ್ನು ನಂಬಲು ಆಗುತ್ತಿರಲಿಲ್ಲ ಅಂದರು. ಸುಮಾ ಆಂಟಿಯ ಮಾತು ಕೇಳುತ್ತಿದ್ದಂತೆ ಪವಿತ್ರಳ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಮೊಬೈಲ್ ಮತ್ತೆ ಅವಳ ಕೈಯಿಂದ ಜಾರಿ ಬಿದ್ದಿತು. ಅಮ್ಮ ವೃದ್ಧಾಶ್ರಮದಲ್ಲ, ಆದರೆ ಏಕೆ? ಅವಳ ಮನಸ್ಸು ಸಾವಿರಾರು ಪ್ರಶ್ನೆಗಳಿಂದ ತುಂಬಿ ಹೋಯಿತು. ನೆಲದ ಮೇಲೆ ಕುಳಿತಿದ್ದ ಅವಳು ಸಂಪೂರ್ಣವಾಗಿ ಆಘಾತಕ್ಕೊಳಗಾಗಿದ್ದಳು. ಮನಸ್ಸಿನೊಳಗೆ ಕೋಪವು ಉಕ್ಕತೊಡಗಿತು. ನಡುಗುತ್ತಿದ್ದ ಕೈಗಳಿಂದ ಅವಳು ಮೊಬೈಲ್ ಎತ್ತಿಕೊಂಡು ತಕ್ಷಣ ತನ್ನ ಅಣ್ಣ ಅಮಿತ್ನ ಸಂಖ್ಯೆಗೆ ಕರೆ ಮಾಡಿದಳು. ಎರಡನೇ ರಿಂಗಿನಲ್ಲಿ ಫೋನ್ ಎತ್ತಲಾಯಿತು. ಅತ್ತಿಂದ ಅಮಿತ್ನ ಧ್ವನಿ ಕೇಳಿಸಿತು. ಅರೆ ಪವಿತ್ರ, ಹೇಗಿದ್ದೀಯಾ? ಎಲ್ಲ ಚೆನ್ನಾಗಿದೆಯಾ? ಹೇಳು, ಏಕಾಏಕಿ ಫೋನ್ ಹೇಗೆ ಮಾಡಿದ್ದೀಯಾ ಅಂತ.
ಪವಿತ್ರಳ ಮುಖ ಗಟ್ಟಿಯಾಗಿತ್ತು. ಅವಳ ಧ್ವನಿಯು ಭಾರವಾಗಿತ್ತು. ಎಲ್ಲವನ್ನು ಹಾಳು ಮಾಡಿ ಈಗ ಎಲ್ಲ ಚೆನ್ನಾಗಿದೆಯಾ ಎಂದು ಕೇಳುತ್ತಿದ್ದೀಯಾ ಅಂತ ಕೇಳಿದಳು. ಅಮಿತ್ ಕೆಲವು ಕ್ಷಣ ಮೌನವಾಗಿದ್ದ. ನಂತರ ಕಿರಿಕಿರಿಯಿಂದ, ಇದು ಮಾತನಾಡುವ ರೀತಿಯೇನಾ? ನಾನು ನಿನ್ನ ದೊಡ್ಡ ಅಣ್ಣ ಎಂಬುದನ್ನೇ ಮರೆತೀಯಾ ಎಂದು ಕೇಳಿದ. ಪವಿತ್ರಳ ಕಣ್ಣುಗಳಲ್ಲಿ ಮತ್ತೆ ಕಣ್ಣೀರು ತುಂಬಿತು. ನೀನು ನಿಜವಾಗಿಯೂ ಅಣ್ಣನಾಗಿದ್ದರೆ ಅಮ್ಮನನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಬರುತ್ತಿರಲಿಲ್ಲ. ಅಪ್ಪ ಹೋದ ನಂತರ ನೀನೇ ಅಮ್ಮನ ಆಸರೆಯಾಗಿದ್ದೆ. ಆದರೆ ಈಗ ಅವರನ್ನು ನಿರಾಶ್ರಿತರಂತೆ ಬಿಟ್ಟು ಬಿಟ್ಟಿದ್ದೀಯಾ ಅಂದಳು. ಈಗ ಅಮಿತ್ನ ಧ್ವನಿಯಲ್ಲಿ ಕೋಪ ಸ್ಪಷ್ಟವಾಗಿತ್ತು. ಅಯ್ಯೋ, ವೃದ್ಧಾಶ್ರಮದಲ್ಲೇ ಬಿಟ್ಟು ಬಂದಿದ್ದೇನೆ. ಅವರನ್ನು ಕೊಂದು ಹಾಕಿಲ್ಲ ಅಲ್ವಾ? ಅಲ್ಲಿ ಎಲ್ಲ ಸೌಲಭ್ಯಗಳು ಇವೆ. ಅವರ ಸಮಯವೂ ಚೆನ್ನಾಗಿ ಕಳೆಯುತ್ತದೆ. ಒಳ್ಳೆಯ ಊಟ ಸಿಗುತ್ತದೆ. ಒಳ್ಳೆಯ ಜನರು ಜೊತೆಯಲ್ಲಿರುತ್ತಾರೆ. ಮಾತನಾಡಲು ಕೂಡ ಜನರಿರುತ್ತಾರೆ. ನಮಗೂ ನಮ್ಮದೇ ಜೀವನ ಇದೆ. ಮಕ್ಕಳ ಓದು ಇದೆ ಅಂತ ಹೇಳಿದನು. ಪವಿತ್ರಳಿಗೆ ಕೋಪ ತಡೆಯಲಾಗಲಿಲ್ಲ. ಅಮ್ಮನ ಸೇವೆ ಮಾಡಲು ಆಗುತ್ತಿರಲಿಲ್ಲ ಅಂದರೆ ಮನೆಯಲ್ಲಿಯೇ ಒಬ್ಬ ನರ್ಸ್ನನ್ನು ಇಟ್ಟುಕೊಳ್ಳಬಹುದಿತ್ತು. ಅದರಿಂದ ಯಾರಿಗೂ ತೊಂದರೆಯಾಗುತ್ತಿರಲಿಲ್ಲ. ಆದರೆ ಯಾವುದೇ ಪರಿಹಾರ ಹುಡುಕುವ ಬದಲು ನೀನು ಅವರನ್ನು ಮನೆಯಿಂದಲೇ ಹೊರ ಹಾಕಿದ್ದೀಯಾ. ಅಮ್ಮನ ಆಶ್ರಯವನ್ನೇ ಕಸಿದುಕೊಂಡಿದ್ದೀಯಾ. ಅಪ್ಪ ಮೊದಲೇ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಕನಿಷ್ಠ ಅಮ್ಮನಿಗಾದರೂ ನೆಮ್ಮದಿ ಕೊಡಬೇಕಿತ್ತು. ಆದರೆ ನೀನು ಏನು ಮಾಡಿದ್ದೀಯಾ? ಮನೆ ನಿನ್ನ ಹೆಸರಿಗೆ ಮಾಡಿಸಿಕೊಂಡು ಅಮ್ಮನಿಗೆ ಹೊರಗಿನ ದಾರಿ ತೋರಿಸಿದ್ದೀಯಾ. ಇದನ್ನು ಮಾಡುತ್ತಿರುವಾಗ ನಿನಗೆ ಸ್ವಲ್ಪವೂ ನಾಚಿಕೆ ಆಗಲಿಲ್ಲವೇ ಅಂತ ಜೋರಾಗಿ ಕೇಳಿದಳು. ಅತ್ತಿಂದ ಅಮಿತ್ ಕೂಡ ಜೋರಾಗಿ ಕೂಗಿದ. ಹಾಗಾದರೆ ನಾನು ಏನು ಮಾಡಬೇಕಿತ್ತು? ಪ್ರತಿದಿನ ಒಂದಲ್ಲ ಒಂದು ಕಾಯಿಲೆ, ಒಂದಲ್ಲ ಒಂದು ಸಮಸ್ಯೆ. ಅವರ ಸೇವೆ ಮಾಡುವುದು ನಮಗೆ ಸಾಧ್ಯವಾಗುತ್ತಿರಲಿಲ್ಲ. ಅವರು ಸದಾ ಬೇಸರದಲ್ಲೇ ಇರುತ್ತಿದ್ದರು ಅಂದನು. ಪವಿತ್ರಳ ಕಣ್ಣುಗಳಿಂದ ಮತ್ತೆ ಕಣ್ಣೀರು ಸುರಿಯತೊಡಗಿತು. ಅವಳು ಭಾವುಕಳಾಗಿ, ಬಾಲ್ಯದಿಂದ ಇಂದಿನವರೆಗೂ ನಿನ್ನ ಪ್ರತಿಯೊಂದು ಆಸೆಯನ್ನ ಈಡೇರಿಸಿದ ತಾಯಿಯನ್ನು ನೀನು ಮರೆತೆಯಾ? ಎಷ್ಟೇ ಕಷ್ಟ ಬಂದರೂ ನಿನಗೆ ಒಂದು ತೊಂದರೆಯೂ ಆಗದಂತೆ ನೋಡಿಕೊಂಡರು. ತಮ್ಮ ಎಲ್ಲಾ ಸುಖಗಳನ್ನು ತ್ಯಾಗ ಮಾಡಿ ನಿನ್ನನ್ನು ಬೆಳೆಸಿದರು. ಅಂತಹ ತಾಯಿಯನ್ನೇ ಇಂದು ನೀನು ಹೊರೆ ಎಂದುಕೊಂಡಿದ್ದೀಯಾ ಅಂತ ಹೇಳಿದಳು. ಈ ಮಾತು ಕೇಳಿ ಅಮಿತ್ ಸಂಪೂರ್ಣವಾಗಿ ಸಿಟ್ಟಿಗೆದ್ದು, ಸಾಕು, ಇನ್ನು ನನ್ನ ತಲೆ ತಿನ್ನಬೇಡ. ನಿನಗೆ ಅಮ್ಮನ ಬಗ್ಗೆ ಅಷ್ಟು ಕಾಳಜಿ ಇದ್ದರೆ ಹೋಗಿ ನೀನೇ ಅವರನ್ನ ಕರೆದುಕೊಂಡು ಬಾ ಅಷ್ಟೆಂದು ಅವನು ಫೋನ್ ಕಟ್ ಮಾಡಿದ. ಫೋನ್ ಕಡಿತವಾದ ನಂತರ ಪವಿತ್ರಳ ಒಳಗೆ ಎಲ್ಲವೂ ಒಡೆದು ಹೋದಂತಾಯಿತು. ಅಮಿತ್ ಹೇಳಿದ ಕಠೋರ ಮಾತುಗಳು ಇನ್ನೂ ಅವಳ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಮತ್ತೊಂದೆಡೆ ವೃದ್ಧಾಶ್ರಮದಲ್ಲಿ ಒಂಟಿಯಾಗಿ ಕುಳಿತಿದ್ದ ತನ್ನ ತಾಯಿಯ ಅಸಹಾಯಕ ಮುಖ ಅವಳ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೂಡುತ್ತಿತ್ತು. ಅಷ್ಟರಲ್ಲಿ ಅಡಿಗೆ ಮನೆಯಿಂದ ಸುಧಾ ಅವರ ಚಿಂತಿತ ಧ್ವನಿ ಕೇಳಿಸಿತು. ಪವಿತ್ರ ಮಗಳೇ, ಎಲ್ಲಿದ್ದೀಯಾ? ಆದರೆ ಪವಿತ್ರಳಿಗೆ ಅದರ ಅರಿವೇ ಇರಲಿಲ್ಲ. ಅವಳು ಇನ್ನೂ ಪ್ರಜ್ಞೆ ತಪ್ಪಿದವರಂತೆ ಕುಳಿತಿದ್ದಳು. ದೇಹ ಮಾತ್ರ ಅಲ್ಲಿದ್ದರೂ ಮನಸ್ಸು ಎಲ್ಲೋ ದೂರ ಹೋಗಿದಂತಿತ್ತು. ಪವಿತ್ರ ಭಾರವಾದ ಧ್ವನಿಯಲ್ಲಿ ನಡೆದ ಎಲ್ಲ ವಿಷಯವನ್ನ ರಾಧಾ ಅವರಿಗೆ ಹೇಳಿದಳು. ಅದನ್ನು ಕೇಳಿ ರಾಧಾ ಅವರು ದಂಗಾದರು. ಅವರು ನಿಧಾನವಾಗಿ ಪವಿತ್ರಳ ಕಣ್ಣೀರು ಒರೆಸಿ ಅವಳನ್ನು ಸಮಾಧಾನಪಡಿಸಿದರು. ಪವಿತ್ರ ಅಳುತ್ತಾ, ಅಮ್ಮನ ಆರೋಗ್ಯ ಈಗಾಗಲೇ ಸರಿಯಿಲ್ಲ ಅತ್ತೆ. ಅಲ್ಲಿ ಅವರ ಬಗ್ಗೆ ಸರಿಯಾಗಿ ಕಾಳಜಿ ವಹಿಸುತ್ತಾರೋ ಇಲ್ಲವೋ ಗೊತ್ತಿಲ್ಲ. ನಾನು ಅವರನ್ನ ಆ ಸ್ಥಿತಿಯಲ್ಲಿ ಅಲ್ಲೇ ಬಿಟ್ಟು ಇರಲು ಸಾಧ್ಯವಿಲ್ಲ ಅಂತ ಹೇಳಿದಳು. ರಾಧಾ ಅವರು ಆಳವಾಗಿ ಉಸಿರೆಳೆದರು. ಈ ವಿಷಯ ಕೇಳಿ ಅವರಿಗೂ ಕೂಡ ದೊಡ್ಡ ಆಘಾತವಾಯಿತು. ಸೊಸೆ, ನೀನು ಚಿಂತಿಸಬೇಡ. ಚಿಂತೆಯಿಂದ ಅಥವಾ ದುಃಖ ಪಡುವುದರಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ ಅಂದರು. ಸ್ವಲ್ಪ ಸಂಕೋಚದಿಂದ ಪವಿತ್ರ ನಿಧಾನ ಸ್ವರದಲ್ಲಿ, ಅತ್ತೆ, ನಾನು ನನ್ನ ಅಮ್ಮನನ್ನು ನಮ್ಮ ಮನೆಗೆ ಕರೆದುಕೊಂಡು ಬರಬಹುದಾ? ನಿಮಗೆ ಯಾವುದೇ ತೊಂದರೆ ಇಲ್ಲದಿದ್ದರೆ ಅಂತ ಕೇಳಿದಳು. ಅವಳು ಮಾತು ಮುಗಿಸಿ ಮೌನವಾದಳು. ಅತ್ತೆಗೆ ಬೇಸರವಾಗಬಹುದೆಂಬ ಭಯ ಅವಳಿಗಿತ್ತು. ಆದರೆ ರಾಧಾ ಅವರು ಬುದ್ಧಿವಂತ ಹಾಗೂ ದಯಾಳ ಮಹಿಳೆಯಾಗಿದ್ದರು. ಅವರು ಪವಿತ್ರಳ ಮುಖವನ್ನು ತಮ್ಮ ಕೈಗಳಲ್ಲಿ ಹಿಡಿದು ನಗುತ್ತಾ, ಅಯ್ಯೋ ಸೊಸೆ, ಇದಕ್ಕೆ ಕೇಳುವ ಅಗತ್ಯವೇನು? ನಿನ್ನ ಅಮ್ಮನನ್ನು ಈ ಸ್ಥಿತಿಯಲ್ಲಿ ಒಬ್ಬರೇ ಬಿಡಲು ಸಾಧ್ಯವಿಲ್ಲ. ಈಗ ಅವರಿಗೆ ಆರೈಕೆಯ ಅಗತ್ಯವಿದೆ. ನೀನು ಅವರನ್ನ ಖಂಡಿತವಾಗಿಯೂ ಇಲ್ಲಿಗೆ ಕರೆತರಬೇಕು ಅಂತ ಹೇಳಿದರು. ಪವಿತ್ರಳ ಕಣ್ಣುಗಳಲ್ಲಿ ಮತ್ತೆ ಆಶೆಯ ಕಿರಣ ಮೂಡಿತು. ತನ್ನ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಒಬ್ಬರಾದರೂ ಇದ್ದಾರೆ ಎಂಬ ಸಮಾಧಾನ ಅವಳಿಗೆ ಸಿಕ್ಕಿತು. ಸಂಜೆಯಾಗುವಷ್ಟರಲ್ಲಿ ಪವಿತ್ರ, ವಿನಯ್ ಮತ್ತು ರಾಧಾ ಅವರು ವೃದ್ಧಾಶ್ರಮಕ್ಕೆ ತಲುಪಿದರು. ಅಲ್ಲಿನ ವಾತಾವರಣ ದುಃಖಭರಿತವಾಗಿತ್ತು. ಹಳೆಯ ಫ್ಯಾನ್ಗಳು ನಿಧಾನವಾಗಿ ತಿರುಗುತ್ತಿದ್ದವು. ಅವುಗಳಿಂದ ಅಲ್ಪ ಸ್ವಲ್ಪ ಗಾಳಿ ಬರುತ್ತಿತ್ತು. ಯಾವ ಮಗ ತನ್ನ ತಾಯಿಯನ್ನ ಇಂತಹ ಸ್ಥಿತಿಗಳಲ್ಲಿ ಬಿಟ್ಟು ಹೋಗಲು ಮನಸ್ಸು ಮಾಡುತ್ತಾನೋ ಎಂದು ಯೋಚಿಸಿ ಪವಿತ್ರ ಮತ್ತು ರಾಧಾ ಇಬ್ಬರು ಆಶ್ಚರ್ಯಪಟ್ಟರು. ಪವಿತ್ರ ತನ್ನ ತಾಯಿಯನ್ನ ನೋಡಿದ ಕ್ಷಣವೇ ಅವಳ ಹೃದಯ ಒಡೆದು ಹೋದಂತಾಯಿತು. ಸುಕನ್ಯಾ ಅವರು ಒಂದು ಮೂಲೆಯಲ್ಲಿ ಮೌನವಾಗಿ ಕುಳಿತಿದ್ದರು. ಅವರ ಕಣ್ಣುಗಳು ನಿಶಕ್ತವಾಗಿದ್ದವು. ದೇಹವು ತುಂಬ ದುರ್ಬಲವಾಗಿತ್ತು. ಆದರೆ ಪವಿತ್ರಳನ್ನ ನೋಡಿದ ಕೂಡಲೇ ಅವರ ದೇಹದಲ್ಲಿ ಮತ್ತೆ ಜೀವ ಬಂದಂತಾಯಿತು. ಅವರನ್ನು ಕಂಡು ಪವಿತ್ರಳ ಕಣ್ಣುಗಳು ತುಂಬಿಕೊಂಡವು. ಅಮ್ಮ ಎಂದು ಕೂಗುತ್ತಾ ಅವಳು ಓಡಿ ಹೋಗಿ ಅವರನ್ನು ಬಿಗಿಯಾಗಿ ಅಪ್ಪಿಕೊಂಡಳು.
ಪವಿತ್ರ ಯಾವುದೇ ವಿಳಂಬ ಮಾಡದೆ ಅಗತ್ಯವಾದ ಎಲ್ಲ ಔಪಚಾರಿಕತೆಗಳನ್ನು ಮುಗಿಸಿ ತನ್ನ ತಾಯಿಯನ್ನು ವೃದ್ಧಾಶ್ರಮದಿಂದ ಮನೆಗೆ ಕರೆದುಕೊಂಡು ಬಂದಳು. ಮಾರ್ಗವಿಡೀ ಸುಕನ್ಯಾ ಅವರು ಮೌನವಾಗಿಯೇ ಇದ್ದರು. ರಾಧಾ ಅವರು ಮೊದಲೇ ಅವರಿಗಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಟ್ಟಿದ್ದರು. ಅತಿಥಿ ಕೊಠಡಿಯಲ್ಲಿ ಸುಂದರವಾಗಿ ಹಾಸಿಗೆ ಸಿದ್ಧವಾಗಿತ್ತು. ಕೊಠಡಿ ಸ್ವಚ್ಛವಾಗಿತ್ತು. ಮೃದುವಾದ ದಿಂಬು ಮತ್ತು ಅಗತ್ಯವಿದ್ದ ಎಲ್ಲ ಸೌಲಭ್ಯಗಳು ಇದ್ದವು. ಕೊಠಡಿಯ ಒಳಗೆ ಬಂದ ಸುಕನ್ಯಾ ಅವರು ಸ್ವಲ್ಪ ಹಿಂಜರಿದರು. ಅವರ ಮನಸ್ಸಿನಲ್ಲಿ ಒಂದು ಚಿಕ್ಕ ಸಂಕೋಚವೂ ಇದ್ದಿತು. ಮಗಳ ಅತ್ತೆಯ ಮನೆಯಲ್ಲಿ ವಾಸಿಸುವುದು ಸುಲಭದ ವಿಷಯವಲ್ಲ ಅಂತ. ಆದರೆ ಅದನ್ನು ದೇವರ ಇಚ್ಛೆ ಎಂದು ಭಾವಿಸಿ ಅವರು ಮೌನವಾಗಿ ತಮ್ಮ ವಿಧಿಯನ್ನು ಒಪ್ಪಿಕೊಂಡರು. ದಿನಗಳು ಕಳೆಯತೊಡಗಿದವು. ಪವಿತ್ರ ಮತ್ತು ರಾಧಾ ಅವರು ಸುಕನ್ಯಾ ಅವರ ಆರೈಕೆಯಲ್ಲಿ ಯಾವುದೇ ಕೊರತೆ ಬಾರದಂತೆ ನೋಡಿಕೊಂಡರು. ರಾಧಾ ಅವರು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಅವರಿಗೆ ಇಷ್ಟವಾದ ಹಗುರವಾದ ಉಪಹಾರವನ್ನು ತಯಾರಿಸುತ್ತಿದ್ದರು. ಸ್ವಲ್ಪ ಮಸಾಲೆ ಹಾಕಿದ ತೆಳುವಾದ ಕಿಚಡಿ ಅಥವಾ ತೆಳುವಾದ ಗಂಜಿ ಮಾಡಿಕೊಡುತ್ತಿದ್ದರು. ಇದನ್ನೆಲ್ಲ ನೋಡುತ್ತಿದ್ದ ಪವಿತ್ರ ಆಗಾಗ ಹೇಳುತ್ತಿದ್ದಳು, ನನ್ನ ಅಮ್ಮನ ಬಗ್ಗೆ ನಾನು ಕೂಡ ಇಷ್ಟು ಕಾಳಜಿ ವಹಿಸುವುದಿಲ್ಲ, ಆದರೆ ನನ್ನ ಅತ್ತೆ ಅವರು ವಹಿಸುತ್ತಾರೆ ಅಂತ. ಇಬ್ಬರು ವಯೋವೃದ್ಧ ಮಹಿಳೆಯರು ಈಗ ಆಗಾಗ ಒಟ್ಟಿಗೆ ಕುಳಿತು ಮಾತನಾಡುತ್ತಿದ್ದರು. ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಕೆಲವೊಮ್ಮೆ ಭಜನೆಗಳನ್ನು ಗುಣಗುತ್ತಿದ್ದರು. ನಿಧಾನವಾಗಿ ಸುಕನ್ಯಾ ಅವರ ಕಣ್ಣುಗಳಲ್ಲಿ ಮತ್ತೆ ಜೀವನದ ಹೊಳಪು ಹೊರಳತೊಡಗಿತು. ಅದನ್ನು ನೋಡಿ ಪವಿತ್ರಳ ಮನಸ್ಸಿಗೆ ಈಗ ನೆಮ್ಮದಿ ಸಿಕ್ಕಿತು. ಅಮಿತ್ ತಾಯಿಯ ಸೇವೆಯಿಂದ ಮುಖ ತಿರುಗಿಸಿಕೊಂಡಿದ್ದರೂ ತಾನು ತನ್ನ ತಾಯಿಗೆ ಅವರು ಅರ್ಹರಾಗಿದ್ದ ಪ್ರೀತಿ ಮತ್ತು ಗೌರವವನ್ನು ನೀಡಲು ಸಾಧ್ಯವಾಗುತ್ತಿದೆ ಎಂಬ ಸಂತೋಷ ಅವಳಿಗಿದ್ದಿತು. ಆದರೆ ಕಾಲಚಕ್ರವು ಯಾರೂ ತಡೆಯಲು ಸಾಧ್ಯವಿಲ್ಲ. ಸುಕನ್ಯಾ ಅವರು ಪವಿತ್ರಳ ಮನೆಗೆ ಬಂದು ಸುಮಾರು 1 ವರ್ಷ ಕಳೆದ ನಂತರ ಅವರ ಆರೋಗ್ಯ ಏಕಾಏಕಿ ಹದಗೆಡತೊಡಗಿತು. ಮೊದಲಿಗೆ ಸಾಮಾನ್ಯ ಶೀತ, ಕೆಮ್ಮು ಮತ್ತು ದೌರ್ಬಲ್ಯ ಇದ್ದಿತು. ಆದರೆ ನಿಧಾನವಾಗಿ ಅವರಿಗೆ ಉಸಿರಾಟದ ತೊಂದರೆ ಕೂಡ ಹೆಚ್ಚಾಗತೊಡಗಿತು. ಪವಿತ್ರ ಮತ್ತು ವಿನಯ್ ವೈದ್ಯರನ್ನು ಸಂಪರ್ಕಿಸಿದರು. ಔಷಧಿಗಳನ್ನು ಬದಲಾಯಿಸಿದರು. ಆದರೆ ಸುಕನ್ಯಾ ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಇನ್ನಷ್ಟು ಹದಗೆಡುತ್ತಲೇ ಹೋಯಿತು. ಒಂದು ಬೆಳಗ್ಗೆ ಎಂದಿನಂತೆ ರಾಧಾ ಅವರು ಸುಕನ್ಯಾ ಅವರಿಗಾಗಿ ಬಿಸಿ ಚಹಾ ತಯಾರಿಸಿಕೊಂಡು ಬಂದರು. ಅವರನ್ನು ಎಬ್ಬಿಸಲು ಕರೆದರು. ಆದರೆ ಅವರು ಹಾಸಿಗೆಯ ಮೇಲೆ ಶಾಂತವಾಗಿ ಮಲಗಿದ್ದರು. ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಪವಿತ್ರ ಸೊಸೆ ಎಂದು ರಾಧಾ ಅವರು ಕೂಗಿದ್ದರು. ಅದನ್ನು ಕೇಳಿ ಪವಿತ್ರ ಒಳಗೆ ಬಂದಳು. ತನ್ನ ಅತ್ತೆ ಸುಕನ್ಯಾ ಅವರನ್ನು ಎಬ್ಬಿಸಲು ಪ್ರಯತ್ನಿಸುತ್ತಿರುವುದನ್ನು ಅವಳು ನೋಡಿದಳು. ಆದರೆ ಸುಕನ್ಯಾ ಅವರ ಕಣ್ಣುಗಳು ಮುಚ್ಚಿಕೊಂಡಿದ್ದವು. ಮುಖದ ಮೇಲೆ ವಿಚಿತ್ರವಾದ ಶಾಂತಿ ಕಾಣಿಸುತ್ತಿತ್ತು. ಪವಿತ್ರ ಹತ್ತಿರ ಹೋಗಿ ನೋಡಿದಾಗ ಅವರ ಉಸಿರಾಟವು ನಿಂತಿತ್ತು. ಆ ಕ್ಷಣವೇ ಇಬ್ಬರಿಗೆ ಅರ್ಥವಾಯಿತು, ಸುಕನ್ಯಾ ಅವರು ಈ ಲೋಕವನ್ನು ತೊರೆದು ದೇವರ ಪಾದ ಸೇರಿದ್ದರು. ಪವಿತ್ರಳ ಹೃದಯ ಒಡೆದು ಹೋದಂತಾಯಿತು. ಅವಳು ತಾಯಿಯ ಪಕ್ಕದಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ರಾಧಾ ಮತ್ತು ವಿನಯ್ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಆದರೆ ಅವಳ ಕಣ್ಣೀರಿನ ಪ್ರವಾಹ ನಿಲ್ಲಲಿಲ್ಲ. ಸುಕನ್ಯಾ ಅವರ ಅಂತಿಮ ಯಾತ್ರೆಯಲ್ಲಿ ಇಡೀ ಕುಟುಂಬ ಒಂದಾಗಿತ್ತು. ಆದರೆ ಒಬ್ಬರನ್ನು ಹೊರತುಪಡಿಸಿ, ಅವರು ಅಮಿತ್. ತಾಯಿಯ ನಿಧನದ ಸುದ್ದಿ ಅವನಿಗೆ ಫೋನ್ ಮೂಲಕ ತಿಳಿಸಲಾಗಿತ್ತು. ಆದರೂ ಅವನು ಬರಲಿಲ್ಲ. ಈಗ ಸುಕನ್ಯಾ ಅವರು ಕೇವಲ ಒಂದು ನೆನಪಾಗಿ ಉಳಿದಿದ್ದರು. ಆದರೆ ಪವಿತ್ರಳ ಮನಸ್ಸಿನಲ್ಲಿ ಒಂದು ನೋವು ಶಾಶ್ವತವಾಗಿ ಉಳಿದುಕೊಂಡಿತ್ತು. ತನ್ನ ಅಣ್ಣನ ನಿರ್ಲಕ್ಷ್ಯದ ನೋವು. ತಾಯಿಯ ಚಿತೆ ಉರಿಯುತ್ತಿದ್ದಾಗಲೂ ಅಮಿತ್ ಅಲ್ಲಿರಲಿಲ್ಲ. ಅವನ ಈ ನಿರ್ದಯ ವರ್ತನೆ ಪವಿತ್ರಳ ಮನಸ್ಸನ್ನು ಒಳಗಿನಿಂದಲೇ ಮುರಿದು ಹಾಕಿತ್ತು. ಒಂದು ದಿನ ರಾಧಾ ಅವರು ಬಾಲ್ಕನಿಯಲ್ಲಿ ಕುಳಿತು ಚಹಾ ಕುಡಿಯುತ್ತಿದ್ದರು. ಅವರು ಯೋಚಿಸುತ್ತಿದ್ದರು, ಈ ಜಗತ್ತು ಎಷ್ಟು ಸ್ವಾರ್ಥಿಯಾಗಿ ಬಿಟ್ಟಿದೆ. ತಾಯಿ ಸತ್ತ ನಂತರವೂ ಮಗನಿಗೆ ಯಾವುದೇ ವ್ಯತ್ಯಾಸವೇ ಆಗಲಿಲ್ಲ ಅಂತ. ಅಷ್ಟರಲ್ಲಿ ಅವರ ದೃಷ್ಟಿ ಎದುರಿಗೆ ಕುಳಿತಿದ್ದ ವಿನಯ್ ಮೇಲೆ ಬಿದ್ದಿತು. ಅವನು ತನ್ನ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದ. ಅವನನ್ನು ನೋಡಿದ ತಕ್ಷಣ ರಾಧಾ ಅವರ ಮನಸ್ಸಿನಲ್ಲಿ ಸಮಾಧಾನದ ಭಾವನೆ ಮೂಡಿತು. ದೇವರೇ, ನನಗೆ ವಿನಯ್ನಂತಹ ಮಗನನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಅವನು ತನ್ನ ತಾಯಿಯನ್ನು ತನ್ನಿಂದ ದೂರ ಮಾಡುವುದರ ಬಗ್ಗೆ ಕನಸಿನಲ್ಲಿ ಯೋಚಿಸುವುದಿಲ್ಲ. ಹೀಗೆ ಯೋಚಿಸುತ್ತಿದ್ದಂತೆ ಅವರ ಕಣ್ಣುಗಳಲ್ಲಿ ಸ್ವಲ್ಪ ತೆವ ಮೂಡಿತು. ಅವರು ಪ್ರೀತಿಯಿಂದ ತುಂಬಿದ ದೃಷ್ಟಿಯಿಂದ ತಮ್ಮ ಮಗನನ್ನು ನೋಡುತ್ತಾ ಕುಳಿತರು. ದಿನಗಳು ಹೀಗೆ ಕಳೆಯುತ್ತಾ ಇದ್ದವು. ಒಂದು ಸಂಜೆ ಪವಿತ್ರ ಮತ್ತು ವಿನಯ್ ಯಾವುದೋ ಮುಖ್ಯ ಕೆಲಸಕ್ಕಾಗಿ ಹೊರಗೆ ಹೋಗಿದ್ದರು. ಮನೆಯಲ್ಲಿ ರಾಧಾ ಅವರು ಮಾತ್ರ ಇದ್ದರು. ಅಷ್ಟರಲ್ಲಿ ಡೋರ್ಬೆಲ್ ಮೊಳಗಿತು. ಅವರು ಬಾಗಿಲು ತೆರೆದಾಗ ಒಬ್ಬ ಕೊರಿಯರ್ ಹುಡುಗ ನಿಂತಿದ್ದ. ಮೇಡಮ್, ವಿನಯ್ ಶರ್ಮಾ ಅವರ ಹೆಸರಿನ ಒಂದು ಕೊರಿಯರ್ ಇದೆ ಅಂದನು. ಹೌದು ಮಗನೇ, ನನಗೆ ಕೊಡು, ಅವನು ನನ್ನ ಮಗ ಎಂದು ರಾಧಾ ಅವರು ಹೇಳಿದರು. ಅವರು ಸಹಿ ಮಾಡಿ ಪಾರ್ಸಲ್ ತೆಗೆದುಕೊಂಡರು. ಕೊರಿಯರ್ ಕವರ್ ಮೇಲೆ ಅಪಾಯಿಂಟ್ಮೆಂಟ್ ಲೆಟರ್ ಎಂದು ಬರೆದಿತ್ತು. ರಾಧಾ ಅವರು ವಿದ್ಯಾವಂತರಾಗಿದ್ದರು. ಬೇರೆಯವರ ಪತ್ರವನ್ನು ತೆಗೆಯುವುದು ಅವರ ಉದ್ದೇಶವಾಗಿರಲಿಲ್ಲ. ಆದರೆ ಲಕೋಟೆ ಕೈಗೆತ್ತಿಕೊಂಡಾಗ ಅದು ಸ್ವಲ್ಪ ತೆರೆದಿರುವುದು ಅವರ ಗಮನಕ್ಕೆ ಬಂದಿತು. ಕುತೂಹಲದಿಂದ ಅವರು ಅದನ್ನು ತೆರೆದು ಓದಿದರು. ಅದರೊಳಗೆ ಬರೆದಿದ್ದ ವಿಷಯ ನೋಡಿ ಅವರು ಬೆಚ್ಚಿಬಿದ್ದರು. ವಿನಯ್ಗೆ ವಿದೇಶದಲ್ಲಿ ಉದ್ಯೋಗ ಸಿಕ್ಕಿತ್ತು, ಅದು ಸಹ ಅತ್ಯಂತ ಪ್ರತಿಷ್ಠಿತ ಕಂಪನಿಯಲ್ಲಿ, ಮತ್ತು ಅವನು ಈಗ ಪಡೆಯುತ್ತಿದ್ದ ಸಂಬಳಕ್ಕಿಂತ ಬಹಳ ಹೆಚ್ಚಿನ ಸಂಬಳದೊಂದಿಗೆ. ಈ ವಿಷಯವನ್ನು ವಿನಯ್ ಮನೆಯವರ ಮುಂದೆ ಒಮ್ಮೆಯೂ ಪ್ರಸ್ತಾಪಿಸಿರಲಿಲ್ಲ. ರಾಧಾ ಅವರು ಆಶ್ಚರ್ಯದಿಂದ ತಮ್ಮೊಳಗೆ ಹೇಳಿದರು,
ಅಯ್ಯೋ, ವಿನಯ್ಗೆ ವಿದೇಶದಲ್ಲಿ ಕೆಲಸ ಸಿಕ್ಕಿದೆಯೇ ಅಂತ. ಅವರು ಜಾಗರೂಕತೆಯಿಂದ ಪತ್ರವನ್ನು ಮತ್ತೆ ಮೊದಲಿನಂತೆಯೇ ಲಕೋಟೆಯೊಳಗೆ ಇಟ್ಟರು. ನಂತರ ಬಹಳ ಸಮಾಧಾನದಿಂದ ಮಗ ಮತ್ತು ಸೊಸೆಯ ಕೊಠಡಿಗೆ ಹೋಗಿ ಹಾಸಿಗೆಯ ಪಕ್ಕದಲ್ಲಿದ್ದ ಮೇಜಿನ ಮೇಲೆ ಅದನ್ನು ಇಟ್ಟರು. ಆ ರಾತ್ರಿ ವಿನಯ್ ಮತ್ತು ಪವಿತ್ರ ಮನೆಗೆ ಹಿಂತಿರುಗಿದರು. ಈ ವಿಷಯದ ಬಗ್ಗೆ ಯಾರೂ ಮಾತನಾಡಲಿಲ್ಲ. ವಿನಯ್ ಏನೂ ಹೇಳಲಿಲ್ಲ, ಪವಿತ್ರ ಕೂಡ ಏನೂ ಹೇಳಲಿಲ್ಲ. ರಾಧಾ ಅವರು ಯಾವುದೇ ಪ್ರಶ್ನೆ ಕೇಳಲಿಲ್ಲ. ಅವರ ಮನಸ್ಸಿನಲ್ಲಿ ಒಂದೇ ಆಶೆ ಇತ್ತು, ನನ್ನ ಮಗನೇ ಬಂದು ಈ ವಿಷಯವನ್ನು ನನಗೆ ಹೇಳುತ್ತಾನೆ ಅಂತ. ಆದರೆ ದಿನಗಳು ಕಳೆಯುತ್ತಾ ಹೋದವು. ಅವರಿಬ್ಬರು ತಮ್ಮದೇ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರು. ರಾಧಾ ಅವರ ಮನಸ್ಸಿಗೆ ನೋವಾಗತೊಡಗಿತು. ನನ್ನ ಮಗ ಈಗ ನನ್ನಿಂದ ಇಷ್ಟು ದೂರವಾಗಿ ಬಿಟ್ಟನೆ, ಇಷ್ಟು ದೊಡ್ಡ ವಿಷಯವನ್ನು ತನ್ನ ತಾಯಿಗೆ ಹೇಳದೆ ಮರೆಮಾಚಿದ್ದಾನೆ ಅಂದುಕೊಂಡರು. ಮುಂದಿನ 2-4 ದಿನಗಳಲ್ಲಿ ಪವಿತ್ರ ಮತ್ತು ವಿನಯ್ ನಡುವೆ ಯಾವುದೋ ಗುಟ್ಟಿನ ಮಾತುಕತೆ ನಡೆಯುತ್ತಿದೆ ಎಂಬುದು ರಾಧಾ ಅವರಿಗೆ ಗಮನಕ್ಕೆ ಬಂದಿತು. ಆದರೂ ಅವರು ಮೌನವಾಗಿಯೇ ಇದ್ದರು. ಮಕ್ಕಳಿಗೆ ಸ್ವಲ್ಪ ಸ್ವಾತಂತ್ರ್ಯ ಕೊಡುವುದು ಕೂಡ ಅಗತ್ಯ ಎಂದು ತಮ್ಮನ್ನೇ ಸಮಾಧಾನಪಡಿಸಿಕೊಂಡರು. ಆದರೆ ತಾಯಿಯ ಹೃದಯ ಎಲ್ಲವನ್ನ ಅನುಭವಿಸುತ್ತದೆ. ಈಗ ಅವರ ಮನಸ್ಸಿನಲ್ಲಿ ಒಂದು ಭಯವೂ ಮನೆ ಮಾಡತೊಡಗಿತು. ನನ್ನ ಮಗ ಕೂಡ ನನ್ನಿಂದ ದೂರವಾಗುತ್ತಿದ್ದಾನೆಯೇ? ರಾಧಾ ಅವರ ಮನಸ್ಸಿನಲ್ಲಿ ಆತಂಕದ ಅಲೆಗಳು ಏಳುತ್ತಿದ್ದವು. ವಿನಯ್ನ ವಿದೇಶಿ ಉದ್ಯೋಗದ ನೇಮಕಾತಿ ಪತ್ರ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೂಡುತ್ತಿತ್ತು. ನನ್ನ ಮಗ ಈ ವಿಷಯವನ್ನು ನನಗೆ ಏಕೆ ಹೇಳಲಿಲ್ಲ? ಅವರು ಇದೇ ಯೋಚನೆಯಲ್ಲಿ ಮುಳುಗಿದ್ದರು. ಅಷ್ಟರಲ್ಲಿ ಪವಿತ್ರಳ ಧ್ವನಿ ಅವರ ಕಿವಿಗೆ ಬಿದ್ದಿತು. ನನ್ನ ಅನಿಸಿಕೆಯಲ್ಲಿ ಮೊದಲು ಅತ್ತೆಯನ್ನ ಅಲ್ಲಿಗೆ ಕರೆದುಕೊಂಡು ಹೋಗಿ ತೋರಿಸಬೇಕು, ಮುಂದೆ ಅದನ್ನೆಲ್ಲ ನೋಡಿಕೊಳ್ಳಬೇಕಿರುವುದು ಅವರೇ ಅಲ್ಲವೇ ಅಂತ. ಈ ಮಾತು ಕೇಳುತ್ತಿದ್ದಂತೆಯೇ ರಾಧಾ ಅವರು ಬೆಚ್ಚಿಬಿದ್ದರು. ಇವರು ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂಬ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಮೂಡಿತು. ಅಷ್ಟರಲ್ಲಿ ವಿನಯ್ ಧ್ವನಿ ಕೇಳಿಸಿತು. ನೀನು ಸರಿ ಹೇಳುತ್ತಿದ್ದೀಯಾ, ಒಮ್ಮೆ ಅಮ್ಮನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ತೋರಿಸುತ್ತೇನೆ ಅಂತ. ರಾಧಾ ಅವರು ಬಾಗಿಲಿನ ಹೊರಗೆ ನಿಂತಿದ್ದರು. ಅವರಿಬ್ಬರ ಪ್ರತಿಯೊಂದು ಮಾತು ಅವರ ಕಿವಿಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಅವರ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಆದರೆ ಅವರು ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂಬುದು ಮಾತ್ರ ಅರ್ಥವಾಗಲಿಲ್ಲ. ತಕ್ಷಣ ತಮ್ಮನ್ನು ತಾವು ಸಮಾಧಾನಪಡಿಸಿಕೊಂಡು ಅವರು ಹತ್ತಿರದಲ್ಲಿದ್ದ ಪೀಠೋಪಕರಣಗಳನ್ನು ಬಟ್ಟೆಯಿಂದ ಒರೆಸುವ ನಾಟಕ ಮಾಡತೊಡಗಿದರು, ಯಾರಿಗೂ ಅನುಮಾನ ಬರಬಾರದೆಂದು. ಅಷ್ಟರಲ್ಲಿ ವಿನಯ್ ಕೊಠಡಿಯಿಂದ ಹೊರಬಂದು ರಾಧಾ ಅವರನ್ನು ನೋಡಿ ಅವನು ನಗುತ್ತಾ, ಅಮ್ಮ ಬೇಗ ತಯಾರಾಗಿ ಅಂತ ಹೇಳಿದನು. ಏಕೆ ಮಗನೇ ಎಂದು ರಾಧಾ ಅವರು ಆಶ್ಚರ್ಯ ಮತ್ತು ಸ್ವಲ್ಪ ಆತಂಕದಿಂದ ಕೇಳಿದರು. ವಿನಯ್ ನಿರಾಳವಾಗಿ, ಅಮ್ಮ, ಹೊಸದಾಗಿ ಒಂದು ವೃದ್ಧಾಶ್ರಮ ಆರಂಭವಾಗಿದೆ. ಅಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿವೆ. ಒಮ್ಮೆ ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ತೋರಿಸಬೇಕೆಂದು ಯೋಚಿಸಿದೆ. ನಿಮಗೆ ಯಾವುದಾದರೂ ಕೊರತೆ ಕಂಡರೆ ನನಗೆ ಹೇಳಿ ಅಂತ ಉತ್ತರಿಸಿದನು. ಮಗನ ಬಾಯಿಂದ ವೃದ್ಧಾಶ್ರಮ ಎಂಬ ಪದ ಕೇಳುತ್ತಿದ್ದಂತೆಯೇ ರಾಧಾ ಅವರು ನಿಶ್ಚೇಷ್ಟಿತರಾದರು. ಅವರ ಹೃದಯ ಜೋರಾಗಿ ಬಡಿದುಕೊಂಡಿತು. ನನ್ನ ಮಗ ಕೂಡ ನನ್ನನ್ನು ವೃದ್ಧಾಶ್ರಮಕ್ಕೆ ಕಳುಹಿಸುವ ಯೋಚನೆ ಮಾಡುತ್ತಿದ್ದಾನೆಯೇ? ಅಮಿತ್ ತನ್ನ ತಾಯಿಯೊಂದಿಗೆ ಮಾಡಿದಂತೆ ಅಂತ ಅವರು ಯೋಚಿಸಿದರು. ಅಷ್ಟರಲ್ಲಿ ಅವರ 6 ವರ್ಷದ ಮೊಮ್ಮಗ ಓಡುತ್ತಾ ಬಂದು ಉತ್ಸಾಹದಿಂದ, ಅಜ್ಜಿಯನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತೀರಾ? ನಾನು ಬರುತ್ತೇನೆ ಅಂತ ಕೇಳಿದನು. ಅಷ್ಟರಲ್ಲಿ ಪವಿತ್ರ ಕೊಠಡಿಯಿಂದ ಹೊರಬಂದು ತನ್ನ ಮಗನನ್ನು ಎತ್ತಿಕೊಂಡು, ಮಗನೇ, ಅಲ್ಲಿ ನಿನಗೆ ಯಾವುದೇ ಕೆಲಸ ಇಲ್ಲ ಅಂತ ಹೇಳಿದಳು. ಇಲ್ಲ, ನಾನು ಬರುತ್ತೇನೆ ಎಂದು ಅವನು ಜೋರಾಗಿ ಅಳತೊಡಗಿದ. ಆಗ ಪವಿತ್ರ ಅವನನ್ನು ಸಮಾಧಾನಪಡಿಸುತ್ತಾ ಹೇಳಿದಳು, ಅಯ್ಯೋ ಕಂದ, ಅಜ್ಜಿಗೆ ನಾಳೆ ವೃದ್ಧಾಶ್ರಮಕ್ಕೆ ಹೋಗಬೇಕಿದೆ. ಇಂದು ಕೇವಲ ತೋರಿಸಲು ಮಾತ್ರ ಕರೆದುಕೊಂಡು ಹೋಗುತ್ತಿದ್ದಾರೆ ಅಂತ. ಹಾಗಾದರೆ ವೃದ್ಧಾಶ್ರಮ ಅಂದರೆ ಯಾವ ಜಾಗ ಎಂದು ಮಗು ಕುತೂಹಲದಿಂದ ಕೇಳಿತು. ವಿನಯ್ ಪ್ರೀತಿಯಿಂದ ಅವನ ತಲೆಯ ಮೇಲೆ ಕೈ ಹಾಕಿ, ಮಗನೇ, ಅದು ತುಂಬಾ ಒಳ್ಳೆಯ ಜಾಗ. ಅಲ್ಲಿ ವಯಸ್ಸಾದ ಅಜ್ಜ ಅಜ್ಜಿಯರು ವಾಸಿಸುತ್ತಾರೆ. ಅವರಿಗೆ ಯಾರ ಸಹಾಯವೂ ಇಲ್ಲದಿದ್ದಾಗ ಅವರು ಅಲ್ಲಿ ಇರುತ್ತಾರೆ ಅಂತ ಹೇಳಿದನು. ಈ ಮಾತುಗಳನ್ನು ಕೇಳಿದ ರಾಧಾ ಅವರಿಗೆ ನಂಬಲಿಕ್ಕೆ ಆಗಲಿಲ್ಲ. ತಮ್ಮ ಮಗನನ್ನು ವಿದ್ಯಾವಂತನನ್ನಾಗಿ ಯೋಗ್ಯನನ್ನಾಗಿ ಬೆಳೆಸಲು ಇಡೀ ಜೀವನ ಕಷ್ಟಪಟ್ಟಿದ್ದರು. ಇಂದು ಅದೇ ಮಗನ ಬಾಯಿಯಿಂದ ಇಂತಹ ಮಾತುಗಳು ಹೊರಬರುತ್ತಿವೆ ಎಂಬುದನ್ನು ಅವರು ಊಹಿಸಲು ಸಾಧ್ಯವಾಗಲಿಲ್ಲ. ಅವರ ಕಾಲಡಿ ನೆಲವೇ ಜಾರಿದಂತಾಯಿತು. ತಲೆ ಭಾರವಾಗತೊಡಗಿತು. ಕಣ್ಣುಗಳ ಮುಂದೆ ಮಂಜು ಕವಿದಂತಾಯಿತು. ಹತ್ತಿರದಲ್ಲಿದ್ದ ಸೋಫಾವನ್ನು ಹಿಡಿದುಕೊಂಡು ಹೇಗೋ ತಮ್ಮನ್ನು ತಾವು ನಿಭಾಯಿಸಿಕೊಂಡರು ಮತ್ತು ನಿಧಾನವಾಗಿ ಕುಳಿತುಕೊಂಡರು. ನಂತರ ತಮ್ಮೊಳಗೆ ಮಾತನಾಡಿಕೊಳ್ಳತೊಡಗಿದರು. ಇಲ್ಲ, ನಾನು ವೃದ್ಧಾಶ್ರಮಕ್ಕೆ ಹೋಗುವುದಿಲ್ಲ. ಇಲ್ಲಿ ಒಬ್ಬಳೇ ಉಳಿದರೂ ಸರಿ, ಸತ್ತರೂ ಸರಿ, ಎಲುಬಿನ ಗೂಡಾಗಿ ಬಿದ್ದರೂ ಸರಿ, ಆದರೆ ವೃದ್ಧಾಶ್ರಮಕ್ಕೆ ಮಾತ್ರ ಹೋಗುವುದಿಲ್ಲ ಅಂತ. ಹಾಗೆ ಅಂದುಕೊಂಡು ಕಣ್ಣು ಮುಚ್ಚಿದ ಕ್ಷಣವೇ ಅವರ ಸಂಪೂರ್ಣ ಭೂತಕಾಲ ಬಿರುಗಾಳಿಯಂತೆ ನೆನಪಿಗೆ ಬಂದಿತು. ಅವರ ಕಣ್ಣುಗಳು ಶೂನ್ಯವನ್ನ ನೋಡುತ್ತಿದ್ದರು. ಮನಸ್ಸು ಭೂತಕಾಲದ ಆಳಗಳಿಗೆ ಇಳಿಯತೊಡಗಿತು. ಅವರ ಮದುವೆಯಾಗಿ ಕೇವಲ 15 ವರ್ಷಗಳಾಗಿದ್ದ ಕಾಲ ಅದು. ವಿನಯ್ಗೆ 8 ವರ್ಷ ವಯಸ್ಸು, ಮಗಳು ರೋಸಾಳಿಗೆ 13 ವರ್ಷ. ಅದೇ ಸಮಯದಲ್ಲಿ ಅವರ ಪತಿಯು ಏಕಾಏಕಿ ನಿಧನರಾದರು. ಆ ಘಟನೆ ರಾಧಾ ಅವರನ್ನ ಒಳಗಿನಿಂದಲೇ ಮುರಿದು ಹಾಕಿತ್ತು. ರಾತ್ರಿಯ ನಿದ್ರೆಯೂ ಕಳೆದು ಹೋಗಿತ್ತು. ಹಗಲಿನ ನೆಮ್ಮದಿಯೂ ಇಲ್ಲದಂತಾಗಿತ್ತು. ಒಂದೇ ಒಂದು ಪ್ರಶ್ನೆ ಅವರನ್ನ ಕಾಡುತ್ತಿತ್ತು,
ಈ ಚಿಕ್ಕ ಮಕ್ಕಳನ್ನು ಹೇಗೆ ಸಾಕುವುದು ಅಂತ. ತಮ್ಮ ಮಕ್ಕಳ ಮುಗ್ಧ ಮುಖಗಳನ್ನು ನೋಡಿದಾಗ ಅವರ ಹೃದಯ ಕರಗುತ್ತಿತ್ತು. ಆದರೆ ಆ ಮಕ್ಕಳೇ ಅವರಿಗೆ ಬದುಕುವ ಧೈರ್ಯವೂ ಆಗಿದ್ದರು. ರಾಧಾ ಅವರು ಸೋಲೊಪ್ಪಲಿಲ್ಲ. ಒಂದು ಖಾಸಗಿ ಶಾಲೆಯಲ್ಲಿ ಕೆಲಸಕ್ಕೆ ಸೇರಿದರು. ಸಂಬಳವೂ ಅಷ್ಟೇನೂ ಹೆಚ್ಚಿರಲಿಲ್ಲ. ಆದರೆ ಅವರ ಧೈರ್ಯ ಮತ್ತು ಆತ್ಮವಿಶ್ವಾಸ ಬಹಳ ದೊಡ್ಡದಾಗಿತ್ತು. ರಾಧಾ ಅವರು ಹಗಲು ರಾತ್ರಿ ಎನ್ನದೇ ಶ್ರಮಿಸಿದರು. ಶಾಲೆಯ ಕೆಲಸ ಮುಗಿದ ನಂತರ ಮನೆಯಲ್ಲಿಯೇ ಟ್ಯೂಷನ್ಗಳನ್ನು ಹೇಳಲು ಆರಂಭಿಸಿದರು. ವಿನಯ್ ಮತ್ತು ರೋಜಾ ಕೂಡ ತಮ್ಮ ತಾಯಿಯ ಕಷ್ಟವನ್ನು ಅರ್ಥ ಮಾಡಿಕೊಂಡಿದ್ದರು. ಚಿಕ್ಕ ವಯಸ್ಸಿನಲ್ಲಿಯೇ ವಿನಯ್ ತಾಯಿಗೆ ಸಹಾಯ ಮಾಡಲು ಆರಂಭಿಸಿದ್ದ. ತಾಯಿ ಕೆಲಸ ಮಾಡುತ್ತಿರುವುದನ್ನು ನೋಡಿದಾಗ ಕೆಲವೊಮ್ಮೆ ಪಾತ್ರೆ ತೊಳೆಯುತ್ತಿದ್ದ, ಮತ್ತೊಮ್ಮೆ ಮನೆ ಸ್ವಚ್ಛಗೊಳಿಸುವ ಕೆಲಸದಲ್ಲಿ ಕೈ ಜೋಡಿಸುತ್ತಿದ್ದ. ಒಂದು ದಿನ ರಾತ್ರಿ ತಡವಾಗುವವರೆಗೂ ಟ್ಯೂಷನ್ ಹೇಳಿ ರಾಧಾ ಅವರು ತುಂಬಾ ಆಯಾಸಗೊಂಡಿದ್ದರು. ಆಗ ವಿನಯ್ ಅವರ ಭುಜಗಳನ್ನು ಒತ್ತುತ್ತಾ, ಅಮ್ಮ, ನಾನು ದೊಡ್ಡವನಾಗಿ ಹಣ ಸಂಪಾದಿಸಲು ಶುರು ಮಾಡಿದ ನಂತರ ನಿಮಗೆ ಯಾವ ಕೆಲಸವೂ ಮಾಡಲು ಬಿಡುವುದಿಲ್ಲ. ನೀವು ಸುಮ್ಮನೆ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದನು. ಆ ಮುಗ್ಧ ಬಾಲಕನ ಮಾತುಗಳನ್ನು ಕೇಳಿ ರಾಧಾ ಅವರ ಮುಖದಲ್ಲಿ ನಗು ಅರಳಿತು. ನನ್ನ ಕಂದ, ನಿನಗೆಷ್ಟು ಬುದ್ಧಿವಂತನಾಗಿದ್ದೀಯಾ ಅಂದುಕೊಂಡರು. ಕಾಲ ಕಳೆಯಿತು. ವಿನಯ್ ತನ್ನ ತಾಯಿಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡ. ಅವನ ಶ್ರಮಕ್ಕೆ ಫಲ ಸಿಕ್ಕಿತು. ಅವನಿಗೆ ಒಳ್ಳೆಯ ಉದ್ಯೋಗವೂ ದೊರೆಯಿತು. ಒಂದು ದಿನ ಅವನು ಹಠ ಹಿಡಿದು, ಅಮ್ಮ, ನಾವು ಒಳ್ಳೆಯ ಕಾಲೋನಿಯಲ್ಲಿ ಒಂದು ಮನೆ ಖರೀದಿಸೋಣ ಅಂತ ಹೇಳಿದನು. ರಾಧಾ ಅವರಿಗೂ ಅವನ ಮಾತು ಸರಿ ಎನಿಸಿತು. ಅವರ ಹೆಸರಿನಲ್ಲಿದ್ದ ಹಳೆಯ ಮನೆಯನ್ನು ಮಾರಿಬಿಟ್ಟರು. ವರ್ಷಗಳ ಕಾಲ ಸಂಗ್ರಹಿಸಿದ್ದ ಉಳಿತಾಯದ ಹಣವನ್ನು ಬಳಸಬೇಕಾಯಿತು. ಆ ಬಳಿಕ ಅವರು ಈ ಹೊಸ ಮನೆಯನ್ನು ಖರೀದಿಸಿದರು. ಮನೆಯ ನೋಂದಣಿಯನ್ನು ವಿನಯ್ ಹೆಸರಿನಲ್ಲಿಯೇ ಮಾಡಿಸಿದರು. ಸಂಬಂಧಿಕರು ಹಲವಾರು ಬಾರಿ ಎಚ್ಚರಿಸಿದ್ದರು, ಎಲ್ಲವನ್ನು ಮಗನ ಹೆಸರಿಗೆ ಮಾಡಬೇಡ ಅಂತ. ಆದರೆ ರಾಧಾ ಅವರು ಯಾರ ಮಾತನ್ನು ಕೇಳಲಿಲ್ಲ. ಇಂದು ಅಲ್ಲದಿದ್ದರೂ ನಾಳೆ ಎಲ್ಲವೂ ಮಗನದ್ದೇ ಆಗಲಿದೆ. ಹಾಗಿದ್ದಾಗಲೇ ಈಗಲೇ ಕೊಟ್ಟರೆ ಏನು ತಪ್ಪು ಎಂದುಕೊಂಡಿದ್ದರು. ಅದಾದ ನಂತರ ರೋಜಾಳ ವಿವಾಹವು ಒಳ್ಳೆಯ ಮತ್ತು ಗೌರವಾನ್ವಿತ ಕುಟುಂಬದಲ್ಲಿ ನಡೆಯಿತು. ನಂತರ ವಿನಯನ ಮದುವೆ ಪವಿತ್ರಳೊಂದಿಗೆ ಆಯಿತು. ಪವಿತ್ರ ಕೂಡ ರಾಧಾ ಅವರನ್ನು ತನ್ನ ತಾಯಿಯಂತೆ ಗೌರವಿಸುತ್ತಿದ್ದಳು. ಮನೆಯೊಳಗೆ ಸಂತೋಷದ ವಾತಾವರಣ ತುಂಬಿಕೊಂಡಿತ್ತು. ವಿನಯ್ ತನ್ನ ಸಾಮರ್ಥ್ಯದಿಂದ ಉದ್ಯೋಗದಲ್ಲಿ ಒಂದರ ನಂತರ ಒಂದು ಪದೋನ್ನತಿ ಪಡೆಯತೊಡಗಿದನು. ಪ್ರತಿ ಬಾರಿ ರಾಧಾ ಅವರ ಹೃದಯ ಹೆಮ್ಮೆಯಿಂದ ತುಂಬಿಕೊಳ್ಳುತ್ತಿತ್ತು. ನಂತರ ಅವರ ಪಾರಂಪರಿಕ ಜಮೀನಿನ ಹಂಚಿಕೆಯೂ ನಡೆಯಿತು. ಆ ಸಮಯದಲ್ಲಿ ಜಮೀನಿನ ಬೆಲೆಗಳು ಗಗನಕ್ಕೇರಿದ್ದವು. ಆ ಜಮೀನಿನ ಬಗ್ಗೆ ಏನು ಮಾಡಬೇಕು ಎಂಬ ನಿರ್ಧಾರವನ್ನು ರಾಧಾ ಅವರು ತಮ್ಮ ಮಗನಿಗೆ ಬಿಟ್ಟಿದ್ದರು. ನನ್ನ ಮಗ ಸಮರ್ಥನು, ಮುಂದೊಂದು ದಿನ ಎಲ್ಲವನ್ನ ನೋಡಿಕೊಳ್ಳಬೇಕಿರುವುದು ಅವನೇ. ಹಾಗಿದ್ದಾಗ ಈಗಲೇ ಅವನಿಗೆ ಜವಾಬ್ದಾರಿ ಕೊಟ್ಟರೆ ಏನು ತಪ್ಪು ಎಂದು ಅವರು ಭಾವಿಸಿದ್ದರು. ವಿನಯ್ ಕೂಡ ಆ ಜಮೀನನ್ನು ಮಾರಾಟ ಮಾಡಿ ಒಳ್ಳೆಯ ಪ್ರದೇಶದಲ್ಲಿ ದೊಡ್ಡ ಜಾಗ ಖರೀದಿಸಿದ್ದ. ಆದರೆ ಆ ಸಮಯದಲ್ಲಿ ರಾಧಾ ಅವರು ಊಹಿಸಿಯೂ ನೋಡಿರಲಿಲ್ಲ, ತಾವು ತಮ್ಮ ಸಂಪೂರ್ಣ ಜೀವನದ ಸಂಗ್ರಹವನ್ನು ಆಸ್ತಿಯನ್ನು ನೀಡುತ್ತಿರುವ ಅದೇ ಮಗ ಒಂದು ದಿನ ತಮಗೆ ಈ ಮನೆಯಲ್ಲಿ ಸ್ಥಳವಿಲ್ಲ ಎಂದು ಭಾವಿಸುವ ಪರಿಸ್ಥಿತಿ ಬರಬಹುದು ಎಂದು. ಈಗ ಅವರಿಗೆ ಹಳೆಯ ದಿನಗಳು ನೆನಪಾಗತೊಡಗಿದವು. ಒಂದು ಕಾಲದಲ್ಲಿ ಮಗ ಮತ್ತು ಸೊಸೆ ಪ್ರತಿಯೊಂದು ವಿಷಯದಲ್ಲಿಯೂ ಅವರ ಸಲಹೆ ಕೇಳುತ್ತಿದ್ದರು. ತಾಯಿಯ ಒಪ್ಪಿಗೆ ಇಲ್ಲದೆ ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ. ಆದರೆ ಈಗ ಕೇಳುವುದು ಇರಲಿ, ತಿಳಿಸುವ ಅಗತ್ಯವನ್ನು ಅವರು ಭಾವಿಸುತ್ತಿಲ್ಲವೆಂದು ರಾಧಾ ಅವರಿಗೆ ಅನಿಸತೊಡಗಿತು. ಮತ್ತೆ ಪವಿತ್ರ ಅವಳಿಗೆ ರಾಧಾ ಅವರು ಮಗನಿಗಿಂತಲೂ ಹೆಚ್ಚು ಮಹತ್ವ ನೀಡಿದ್ದರು. ನಾನು ಅತ್ತೆ ಮನೆಯಲ್ಲಿದ್ದೇನೆ ಎಂಬ ಭಾವನೆ ಅವಳಿಗೆ ಬರಬಾರದೆಂದು ಯಾವಾಗಲೂ ನೋಡಿಕೊಂಡಿದ್ದರು. ಪವಿತ್ರ ಮೊದಲ ಬಾರಿಗೆ ಮನೆಗೆ ಬಂದಾಗ ಎಲ್ಲವೂ ಕ್ರಮಬದ್ಧವಾಗಿ ಮತ್ತು ಸಂಪ್ರದಾಯದಂತೆ ನಡೆಯುತ್ತಿತ್ತು. ಆದರೆ ಸ್ವಲ್ಪ ದಿನಗಳಲ್ಲಿಯೇ ಎಲ್ಲವೂ ಬದಲಾಗತೊಡಗಿತು. ಮನೆಯ ಅನೇಕ ಕೆಲಸಗಳಲ್ಲಿ ಪವಿತ್ರ ತನ್ನದೇ ರೀತಿಯ ಬದಲಾವಣೆಗಳನ್ನು ತಂದಳು. ಒಮ್ಮೆ ರಾಧಾ ಅವರು ಅದರ ಬಗ್ಗೆ ಏನಾದರೂ ಹೇಳಲು ಪ್ರಯತ್ನಿಸಿದಾಗ ಪವಿತ್ರ ನಗುತ್ತಾ, ಅತ್ತೆ, ಅದು ಹಳೆಯ ಕಾಲ, ಈ ಕಾಲ ಬದಲಾಗಿದೆ. ಆಧುನಿಕ ಯುಗದಲ್ಲಿ ಎಲ್ಲವೂ ಆಧುನಿಕ ರೀತಿಯಲ್ಲೇ ಇರಬೇಕು. ಈಗ ನೀವು ಕೇವಲ ವಿಶ್ರಾಂತಿ ತೆಗೆದುಕೊಳ್ಳಿ, ಯಾವುದೇ ಚಿಂತೆ ಮಾಡಬೇಡಿ, ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ ಅಂತ ಉತ್ತರಿಸಿದ್ದಳು. ಇದನ್ನು ಪವಿತ್ರ ಆಗಾಗ ಹೇಳುತ್ತಿದ್ದಳು. ಆದರೆ ಇಂದು ರಾಧಾ ಅವರಿಗೆ ಅರ್ಥವಾಗುತ್ತಿತ್ತು. ವಿಶ್ರಾಂತಿ ಮಾಡಿ ಎಂಬ ಮಾತಿನ ಹಿಂದೆ ನಿಧಾನವಾಗಿ ಅವರನ್ನು ಮನೆಯ ನಿರ್ಧಾರಗಳಿಂದ ದೂರ ಮಾಡಲಾಗುತ್ತಿತ್ತು ಅಂತ. ಆಗ ಅದು ಅವರಿಗೆ ಏಕೆ ಅರ್ಥವಾಗಲಿಲ್ಲ? ಪವಿತ್ರಳ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಿದಾಗ ಪವಿತ್ರ ಎಷ್ಟು ದುಃಖಪಟ್ಟಿದ್ದಳು. ಆ ಸಮಯದಲ್ಲಿ ಅವಳ ನೋವನ್ನು ತಾವು ಹಂಚಿಕೊಂಡಿದ್ದರು. ಸೊಸೆ ತನ್ನ ತಾಯಿಯ ಸೇವೆ ಮಾಡುತ್ತಿದ್ದಾಗ ತಾವು ಯಾವತ್ತೂ ಅಡ್ಡಿಯಾಗಿರಲಿಲ್ಲ. ಆದರೆ ಇಂದು ಅದೇ ಸೊಸೆ ತನ್ನನ್ನೇ ವೃದ್ಧಾಶ್ರಮಕ್ಕೆ ಕಳುಹಿಸುವ ಮಾತು ಆಡುತ್ತಿದ್ದಾಳೆ ಎಂಬ ಭಾವನೆ ರಾಧಾ ಅವರ ಮನಸ್ಸನ್ನು ಚೂರು ಚೂರಾಗಿಸಿತ್ತು. ಅವರು ಮನಸ್ಸಿನಲ್ಲೇ ಯೋಚಿಸಿದರು, ವಿನಯ್ ನನ್ನ ಏಕೈಕ ಮಗ. ಅವನು ತನ್ನ ಹೆಂಡತಿ ಮತ್ತು ಮಗನನ್ನು ವಿದೇಶಕ್ಕೆ ಕರೆದುಕೊಂಡು ಹೋಗಬಲ್ಲವನು. ಹಾಗಿದ್ದರೆ ತನ್ನ ತಾಯಿಯನ್ನು ಏಕೆ ಕರೆದುಕೊಂಡು ಹೋಗಲಾರ? ಸರಿ, ಯಾವುದೋ ಕಾರಣದಿಂದ ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಅಂದುಕೊಳ್ಳೋಣ. ಆದರೆ ಅದಕ್ಕಾಗಿ ನನ್ನ ತಲೆಯ ಮೇಲಿರುವ ಈ ಮನೆಯ ಛಾವಣಿಯನ್ನು ಕಸಿದುಕೊಳ್ಳಬೇಕೆ ಅಂತ ಅವರ ಕಣ್ಣುಗಳಿಂದ ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು. ಇನ್ನು ಅವರು ತಮ್ಮ ನೆನಪುಗಳಲ್ಲಿಯೇ ಮುಳುಗಿದ್ದರು. ಅಷ್ಟರಲ್ಲಿ ಎದುರಿನಿಂದ ಮಗನ ಧ್ವನಿ ಕೇಳಿಸಿತು. ಅಮ್ಮ, ಇನ್ನೂ ತಯಾರಾಗಿಲ್ಲವೇ? ಬೇಗ ಮಾಡಿ, ನನಗೆ ಇನ್ನೂ ಹಲವಾರು ಕೆಲಸಗಳಿವೆ ಅಂತ.
ರಾಧಾ ಅವರು ತಕ್ಷಣ ತಮ್ಮನ್ನು ತಾವು ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸಿದರು. ಏನೂ ಮಾತನಾಡದೆ ಎದ್ದು ಕಾರಿನ ಹಿಂಬದಿಯ ಸೀಟಿನಲ್ಲಿ ಕುಳಿತುಕೊಂಡರು. ಪ್ರಯಾಣದುದ್ದಕ್ಕೂ ಅವರು ಕಿಟಕಿಯ ಹೊರಗೆ ನೋಡುತ್ತಿದ್ದರು. ಮಧ್ಯದಲ್ಲಿ ನಿಧಾನ ಸ್ವರದಲ್ಲಿ, ಹಾಗಾದರೆ ನೀನು ಈ ನಿರ್ಧಾರವನ್ನ ಅಂತಿಮವಾಗಿ ತೆಗೆದುಕೊಂಡಿದ್ದೀಯಾ ಅಂತ ಕೇಳಿದರು. ವಿನಯ್ ಯಾವುದೇ ಯೋಚನೆ ಮಾಡದೆ ನಿರಾಳವಾಗಿ, ಹೌದು ಅಮ್ಮ, ಚೆನ್ನಾಗಿ ಯೋಚಿಸಿ ತೆಗೆದುಕೊಂಡ ನಿರ್ಧಾರ ಇದು ಅಂತ ಉತ್ತರಿಸಿದನು. ರಾಧಾ ಅವರು ಮುರಿದ ಧ್ವನಿಯಲ್ಲಿ, ಇನ್ನೊಮ್ಮೆ ಯೋಚಿಸಿದ್ದರೆ ಅನ್ನುವಷ್ಟರಲ್ಲಿ ವಿನಯ್ ತಕ್ಷಣ, ಈ ವಿಷಯಗಳ ಬಗ್ಗೆ ಮತ್ತೆ ಯೋಚಿಸಲು ಈಗ ಸಮಯವಿಲ್ಲ ಅಮ್ಮ. ಈ ಹಂತಕ್ಕೆ ಬರಲು ನಾನು ತುಂಬಾ ಕಷ್ಟಪಟ್ಟಿದ್ದೇನೆ ಅಂತ ಹೇಳಿದನು. ಆ ಮಾತುಗಳು ರಾಧಾ ಅವರ ಹೃದಯವನ್ನ ಚುಚ್ಚಿದವು. ಸುಮಾರು ಅರ್ಧ ಗಂಟೆಯ ನಂತರ ಕಾರು ಒಂದು ದೊಡ್ಡ ಕಟ್ಟಡದ ಮುಂದೆ ನಿಂತಿತು. ಹೊಸ ಕಟ್ಟಡ, ಸ್ವಚ್ಛವಾದ ಪ್ರವೇಶ ದ್ವಾರ. ಒಳಗೆ ಹೋದ ತಕ್ಷಣ ಒಬ್ಬ ವ್ಯಕ್ತಿ ಬೇಗನೆ ಬಂದು ವಿನಯ್ಗೆ ನಮಸ್ಕರಿಸಿದ. ನಮಸ್ತೆ ಸರ್. ಆಗ ವಿನಯ್, ಇವರು ನನ್ನ ತಾಯಿ, ಒಮ್ಮೆ ಜಾಗವನ್ನೆಲ್ಲ ತೋರಿಸಿ ಅಂತ ಹೇಳಿದನು. ಬನ್ನಿ ಅಮ್ಮ ಅವರೇ ಎಂದು ಆ ವ್ಯಕ್ತಿ ರಾಧಾ ಅವರನ್ನ ಒಳಗೆ ಕರೆದುಕೊಂಡು ಹೋದ. ಅವನು ಎಲ್ಲವನ್ನ ತೋರಿಸುತ್ತಾ, ಇಲ್ಲಿ ಹಿರಿಯರಿಗಾಗಿ ದೊಡ್ಡ ಟಿವಿ ವ್ಯವಸ್ಥೆ ಮಾಡಿದ್ದೇವೆ, ಎಲ್ಲರಿಗೂ ಔಷಧಿಗಳ ವ್ಯವಸ್ಥೆ ಇದೆ, ಯೋಗ ತರಗತಿಗಳ ವಿಶೇಷ ವ್ಯವಸ್ಥೆಯೂ ಇದೆ. ಅಮ್ಮವರೇ, ಇಲ್ಲಿ ಎಲ್ಲ ಸೌಲಭ್ಯಗಳು ಇವೆ, ಯಾವುದಕ್ಕೂ ಕೊರತೆ ಇಲ್ಲ ಅಂತ ಹೇಳತೊಡಗಿದನು. ಮ್ಯಾನೇಜರ್ ವಿವರಿಸುತ್ತಲೇ ಇದ್ದನು. ಆದರೆ ರಾಧಾ ಅವರು ಮೌನವಾಗಿ ತಲೆಯಾಡಿಸುತ್ತಿದ್ದರು. ಅವರಿಗೆ ಕೇಳಲು ಯಾವುದೇ ಪ್ರಶ್ನೆಗಳಿರಲಿಲ್ಲ, ಹೇಳಲು ಯಾವುದೇ ಮಾತುಗಳು ಉಳಿದಿರಲಿಲ್ಲ. ಸೌಲಭ್ಯಗಳಿದ್ದವು, ಆದರೆ ಆತ್ಮಗೌರವಕ್ಕೆ ಆದ ಗಾಯಕ್ಕೆ ಯಾವುದೇ ಔಷಧಿ ಇರಲಿಲ್ಲ. ಹೊರಗೆ ಬಂದ ನಂತರ ವಿನಯ್ ತಕ್ಷಣ, ಅಮ್ಮ, ಆಶ್ರಮ ಹೇಗೆನಿಸಿತು? ಯಾವುದಾದರೂ ಕೊರತೆ ಕಂಡಿತೆ ಅಂತ ಕೇಳಿದನು. ರಾಧಾ ಅವರು ಮೌನವಾಗೇ ಇದ್ದರು. ಅವರು ಕೇವಲ ತಲೆಯಾಡಿಸಿದರು. ಅದನ್ನು ನೋಡಿ ವಿನಯ್ ನೆಮ್ಮದಿಯ ಉಸಿರು ಬಿಟ್ಟನು. ನಂತರ ಅವನು ಮ್ಯಾನೇಜರ್ ಕಡೆ ತಿರುಗಿ, ಸರಿ ಮ್ಯಾನೇಜರ್ ಸರ್, ಅಮ್ಮನಿಗೆ ಎಲ್ಲವೂ ಇಷ್ಟವಾಗಿದೆ, ನಾಳೆ ಅವರನ್ನು ಕರೆದುಕೊಂಡು ಬರುತ್ತೇನೆ ಅಂತ ಹೇಳಿದನು. ಆ ಮಾತು ಕೇಳುತ್ತಿದ್ದಂತೆ ರಾಧಾ ಅವರ ಹೃದಯ ಮತ್ತೊಮ್ಮೆ ಮುರಿದು ಹೋಯಿತು. ಅವರು ಮತ್ತೆ ಕಾರಿನಲ್ಲಿ ಬಂದು ಮೌನವಾಗಿ ಕುಳಿತುಕೊಂಡರು. ಮನೆಗೆ ಹಿಂತಿರುಗುವವರೆಗೂ ಅವರು ಒಂದು ಮಾತನ್ನೂ ಆಡಲಿಲ್ಲ. ಕಣ್ಣುಗಳಲ್ಲಿ ತುಂಬಿದ್ದ ಕಣ್ಣೀರಿನಿಂದ ಕಿಟಕಿಯಾಚೆಯ ದೃಶ್ಯಗಳೆಲ್ಲ ಮಸುಕಾಗಿ ಕಾಣಿಸುತ್ತಿದ್ದವು. ಮನೆ ತಲುಪಿದ ನಂತರವೂ ಅವರು ಯಾರೊಂದಿಗೂ ಮಾತನಾಡಲಿಲ್ಲ. ಮೌನವಾಗಿ ತಮ್ಮ ಕೊಠಡಿಗೆ ಹೋದರು ಮತ್ತು ಹಾಸಿಗೆಯ ಮೇಲೆ ಬಿದ್ದುಕೊಂಡರು. ಮನಸ್ಸು ಬಿಕ್ಕಿ ಬಿಕ್ಕಿ ಅಳಬೇಕೆಂದು ಬಯಸುತ್ತಿತ್ತು. ಎದೆಯ ಒಳಗೆ ಒತ್ತಿ ಹಾಕಿಕೊಂಡಿದ್ದ ನೋವನ್ನು ಕಿರುಚಾಟವಾಗಿ ಹೊರಹಾಕಬೇಕೆಂದು ಅನಿಸುತ್ತಿತ್ತು. ಆದರೆ ಈಗ ಅವರ ಜೀವನದ ನಿರ್ಧಾರ ಆಗಿ ಹೋಗಿದೆ ಎಂದು ಅವರು ಭಾವಿಸಿದ್ದರು. ತಾವು ಎಷ್ಟೇ ವಿರೋಧಿಸಿದರೂ ಪ್ರಯೋಜನವಿಲ್ಲ. ಮಗ ಮತ್ತು ಸೊಸೆ ಏನು ತೀರ್ಮಾನಿಸಿದ್ದಾರೋ ಅದೇ ಆಗಲಿದೆ ಎಂದುಕೊಂಡು ಮೌನವಾಗಿದ್ದರು. ಮನಸ್ಸಿನಲ್ಲಿಯೇ ತಮ್ಮನ್ನು ತಾವು ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸಿದರು. ಸರಿ, ರುದ್ರಾಶ್ರಮ ಸ್ವಚ್ಛವಾಗಿದೆ, ಸೌಲಭ್ಯಗಳು ಚೆನ್ನಾಗಿವೆ ಅಂದುಕೊಂಡರು. ಆದರೆ ಮುಂದಿನ ಕ್ಷಣವೇ ಮತ್ತೊಂದು ಆಲೋಚನೆ ಬಂದಿತು. ಎಷ್ಟೇ ಸೌಲಭ್ಯಗಳಿದ್ದರೂ ಅದು ಮನೆಯಾಗಲಾರದಲ್ಲವೇ ಅಂತ. ಮರುದಿನ ಬೆಳಗ್ಗೆ ಆಯಿತು. ರಾಧಾ ಅವರು ಕೊಠಡಿಯಿಂದ ಹೊರಗೆ ಬಂದಾಗ ಕಂಡ ದೃಶ್ಯ ಅವರ ಮನಸ್ಸಿಗೆ ಮತ್ತೊಂದು ನೋವು ಕೊಟ್ಟಿತು. ಮಗ, ಸೊಸೆ ಮತ್ತು ಮೊಮ್ಮಗ ಮೂವರು ರುದ್ರಾಶ್ರಮಕ್ಕೆ ಹೋಗಲು ಸಿದ್ಧರಾಗಿ ನಿಂತಿದ್ದರು. ಪವಿತ್ರ ಗಡಿಯಾರದ ಕಡೆ ನೋಡುತ್ತಾ, ಅತ್ತೆ, ಬೇಗ ತಯಾರಾಗಿ, ನಾವು ಮ್ಯಾನೇಜರ್ಗೆ 10 ಗಂಟೆಯೊಳಗೆ ಬರುತ್ತೇವೆ ಎಂದು ಹೇಳಿದ್ದೇವೆ ಅಂತ ಹೇಳಿದರು. ರಾಧಾ ಅವರ ಕಣ್ಣುಗಳು ತೆವಗೊಂಡವು. ಮನೆಯ ಪ್ರತಿಯೊಂದು ಮೂಲೆಯನ್ನು, ಪ್ರತಿಯೊಂದು ವಸ್ತುವನ್ನು ಅವರು ಮತ್ತೊಮ್ಮೆ ನೋಡಿದರು. ಎಲ್ಲವೂ ತಮ್ಮಿಂದ ದೂರವಾಗುತ್ತಿರುವಂತೆ ಅನಿಸಿತು. ಆದರೂ ಜೀವವಿಲ್ಲದ ಹೆಜ್ಜೆಗಳೊಂದಿಗೆ ತಯಾರಾಗಿ ಎಲ್ಲರೊಂದಿಗೆ ಕಾರಿನಲ್ಲಿ ಕುಳಿತುಕೊಂಡರು. ಕಾರು ರುದ್ರಾಶ್ರಮದ ಕಡೆಗೆ ಹೊರಟಿತು. ಕಾರು ಒಳಗೆ ಸಂಪೂರ್ಣ ಮೌನ ಆವರಿಸಿತು. ರುದ್ರಾಶ್ರಮ ತಲುಪಿದ ನಂತರ ರಾಧಾ ಅವರು ಕಾರಿನಿಂದ ಇಳಿದರು. ಆದರೆ ಎದುರಿನ ದೃಶ್ಯ ನೋಡಿ ಅವರಿಗೆ ಮತ್ತೊಂದು ಆಘಾತವಾಯಿತು. ಅವರ ಮಗಳು ರೋಜಾ ಮತ್ತು ಅಳಿಯ ಈಗಾಗಲೇ ಅಲ್ಲಿದ್ದರು. ರೋಜಾ ನಗುತ್ತಾ ಅವರ ಕಡೆ ಬಂದು, ಅಮ್ಮ, ನೀವು ಬಂದಿರಾ ಅಂತ ಕೇಳಿದಳು. ರಾಧಾ ಅವರು ಆಶ್ಚರ್ಯದಿಂದ, ನೀವಿಬ್ಬರು ಇಲ್ಲಿ ಅಂತ ಕೇಳಿದರು. ಹೌದು ಅಮ್ಮ, ನಮ್ಮ ಅಣ್ಣ ತಮ್ಮ ತಲೆಯನ್ನು ಹೆಮ್ಮೆಯಿಂದ ಎತ್ತುವ ಕೆಲಸ ಮಾಡಿದ್ದಾನೆ, ಇದನ್ನೇ ನಿಜವಾದ ಪ್ರಗತಿ ಎನ್ನುತ್ತಾರೆ ಅಂದಳು. ರಾಧಾ ಅವರು ಮನಸ್ಸಿನಲ್ಲೇ ನೋವಿನಿಂದ ಯೋಚಿಸಿದರು. ಇದನ್ನೇ ಪ್ರಗತಿ ಎನ್ನುತ್ತಾರಾ? ಇಂತಹ ಪ್ರಗತಿ ಯಾರಿಗೆ ಬೇಕು ಅಂತ ಅವರಿಗೆ ಅನಿಸಿತು. ಮಗನು ಪರನಾಗಿದ್ದಾನೆ, ಈಗ ಮಗಳು ಅವನ ಜೊತೆ ಸೇರಿಕೊಂಡಿದ್ದಾಳೆ. ಸುಕನ್ಯಾ ಅವರಿಗಾದರೂ ಮಗಳು ಇದ್ದಳು, ಆದರೆ ನನ್ನ ಇಬ್ಬರು ಮಕ್ಕಳು ಸ್ವಾರ್ಥಿಗಳಾಗಿ ಹೊರಬಂದರು ಅಂತ ಯೋಚಿಸಿದರು. ಅಷ್ಟರಲ್ಲಿ ಪುಟ್ಟ ಚಿಂಟು ಅವರ ಸೀರೆಯ ತುದಿಯನ್ನು ಹಿಡಿದು, ಅಜ್ಜಿ, ಒಳಗೆ ಬನ್ನಿ ಅಂತ ಹೇಳಿದನು. ಅವನ ಮುಗ್ಧ ಧ್ವನಿ ಅವರ ನೋವನ್ನು ಇನ್ನಷ್ಟು ಹೆಚ್ಚಿಸಿತು. ಆದರೆ ರಾಧಾ ಅವರ ಕಾಲುಗಳು ನೆಲಕ್ಕೆ ಅಂಟಿಕೊಂಡಂತಿದ್ದವು. ಅದೇ ಸಮಯದಲ್ಲಿ ರುದ್ರಾಶ್ರಮದ ಕೆಲವು ವಯೋವೃದ್ಧರು ಎದುರಿಗೆ ಕಾಣಿಸಿದರು. ಅವರನ್ನು ನೋಡಿ ರಾಧಾ ಅವರ ಮನಸ್ಸು ಕರಗಿತು. ಈ ಸಮಾಜ ಹಿರಿಯರನ್ನು ಎಷ್ಟು ಒಂಟಿಯಾಗಿಸಿದೆ. ಮಕ್ಕಳು ತಮ್ಮ ತಮ್ಮ ಕನಸುಗಳ ಹಿಂದೆ ಓಡುತ್ತಿದ್ದಾರೆ, ನಮ್ಮನ್ನು ಮಾತ್ರ ಹಳೆಯ ಪುಸ್ತಕದಂತೆ ಒಂದು ಮೂಲೆಯಲ್ಲಿ ಇಟ್ಟು ಬಿಟ್ಟಿದ್ದಾರೆ ಅಂತ ಯೋಚಿಸುತ್ತಾ ಅವರು ಸುತ್ತಲೂ ನೋಡತೊಡಗಿದರು. ಅರೆ, ಎಲ್ಲರೂ ಎಲ್ಲಿಗೆ ಹೋದರು ಅಂದುಕೊಂಡರು. ಅಷ್ಟರಲ್ಲಿ ಮ್ಯಾನೇಜರ್ ನಗುತ್ತಾ ಅಲ್ಲಿಗೆ ಬಂದನು. ಬನ್ನಿ ಅಮ್ಮವರೇ, ಒಳಗೆ ಬನ್ನಿ. ಅವನು ಅವರನ್ನು ಸಭಾಂಗಣದೊಳಗೆ ಕರೆದುಕೊಂಡು ಹೋದನು. ಒಳಗೆ ಕಾಲಿಟ್ಟ ತಕ್ಷಣ,
ಹ್ಯಾಪಿ ಬರ್ತ್ಡೇ ಟು ಯು ಎಂದು ಹಾಡು ಮೊಳಗಿತು. ಇಡೀ ಸಭಾಂಗಣ ಚಪ್ಪಾಳೆಗಳ ಸದ್ದಿನಿಂದ ಕೂಡಿತು. ರಾಧಾ ಅವರು ಬೆರಗಾಗಿ ನಿಂತರು. ಸಭಾಂಗಣವನ್ನು ಸುಂದರವಾಗಿ ಅಲಂಕರಿಸಲಾಗಿತ್ತು. ಬಲೂನ್ಗಳು, ಬಣ್ಣ ಬಣ್ಣದ ದೀಪಗಳು, ಹೂಗಳು ಮತ್ತು ಮಧ್ಯದಲ್ಲಿ ಒಂದು ದೊಡ್ಡ ಕೇಕ್ ಇದ್ದಿತ್ತು. ಅವರ ಮಗ, ಸೊಸೆ, ಮಗಳು ಮತ್ತು ಅಳಿಯ ಎಲ್ಲರೂ ಅಲ್ಲಿ ನಗುತ್ತಾ ನಿಂತಿದ್ದರು. ವಿನಯ್ ಅವರ ಬಳಿಗೆ ಬಂದು, ಅಮ್ಮ, ನಿಮಗೆ ಯಾವಾಗಲೂ ನಿಮ್ಮ ಹುಟ್ಟುಹಬ್ಬ ನೆನಪಿರುವುದಿಲ್ಲ, ಆದರೆ ಈ ಬಾರಿ ನಾವು ನಿಮಗೆ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ಉಡುಗೊರೆ ಕೊಡಬೇಕೆಂದು ತೀರ್ಮಾನಿಸಿದ್ದೆವು ಅಂತ ಹೇಳಿದನು. ರಾಧಾ ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿಕೊಂಡವು. ಅಷ್ಟರಲ್ಲಿ ಪವಿತ್ರ ನಗುತ್ತಾ, ಅತ್ತೆ, ನಿಮಗೆ ಇನ್ನೂ ಒಂದು ದೊಡ್ಡ ಸರ್ಪ್ರೈಸ್ ಬಾಕಿ ಇದೆ ಅಂತ ಹೇಳಿದಳು. ಅತ್ತೆ ಬನ್ನಿ ಎಂದು ಅವರನ್ನು ಹೊರಗೆ ಕರೆದುಕೊಂಡು ಹೋದಳು. ರುದ್ರಾಶ್ರಮದ ಮುಖ್ಯ ದ್ವಾರದ ಬಳಿ ಹೊಸ ಫಲಕವೊಂದನ್ನು ಅಳವಡಿಸಲಾಗುತ್ತಿತ್ತು. ರಾಧಾ ಅವರು ಅದರ ಕಡೆ ನೋಡಿದರು. ಆ ಫಲಕದ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಹೀಗೆ ಬರೆಯಲಾಗಿತ್ತು, ಶ್ಯಾಮ್ ಸುಂದರ್ ರುದ್ರಾಶ್ರಮ ಅಂತ. ಅದನ್ನು ನೋಡಿ ರಾಧಾ ಅವರು ಬೆರಗಾದರು. ವಿನಯ್ ಅವರ ಕೈ ಹಿಡಿದು, ಅಮ್ಮ, ನಾವು ಪವಿತ್ರಳ ತಾಯಿಯನ್ನು ರುದ್ರಾಶ್ರಮದಿಂದ ಕರೆತಂದಾಗ ಅಲ್ಲಿನ ಪರಿಸ್ಥಿತಿಯನ್ನು ನೋಡಿದ್ದೆವು. ಅಂದಿನಿಂದಲೇ ಯಾವುದಾದರೂ ರೀತಿಯಲ್ಲಿ ಹಿರಿಯರ ಸೇವೆಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು ಎಂದು ನಿರ್ಧರಿಸಿದ್ದೆವು. ಮತ್ತೆ ನೀವು ಯಾವಾಗಲೂ ಹೇಳುತ್ತಿದ್ದೀರಲ್ಲ, ದೇವರು ನಮಗೆ ಇಷ್ಟು ಕೊಟ್ಟಿದ್ದಾನೆ ಅಂದರೆ ನಾವು ಕೂಡ ಸಮಾಜಕ್ಕೆ ಏನಾದರೂ ಮರಳಿ ಕೊಡಬೇಕು ಎಂದು. ಇದು ಆ ದಿಕ್ಕಿನಲ್ಲಿ ನಾವು ಇಟ್ಟಿರುವ ಮೊದಲ ಹೆಜ್ಜೆ ಅಂತ ಹೇಳಿದನು. ರಾಧಾ ಅವರ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು. ಆದರೆ ಮಗನೇ, ಇದಕ್ಕೆ ಇಷ್ಟು ಹಣ ಎಲ್ಲಿಂದ ಬಂದಿತು ಎಂದು ಕೇಳಿದರು. ವಿನಯ್ ನಗುತ್ತಾ, ಅಮ್ಮ, ನಿಮಗೆ ನೆನಪಿದೆಯಾ, ಊರಿನ ಪಾರಂಪರಿಕ ಜಮೀನಿನಲ್ಲಿದ್ದ ನನ್ನ ಪಾಲಿನ ಭಾಗದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕನ್ನು ನೀವು ನನಗೆ ಕೊಟ್ಟಿದ್ದೀರಿ. ನಾನು ಆ ಜಮೀನನ್ನು ಮಾರಾಟ ಮಾಡಿ ಒಂದು ದೊಡ್ಡ ಜಾಗವನ್ನು ಖರೀದಿಸಿದ್ದೆ. ಈ ರುದ್ರಾಶ್ರಮ ಅದೇ ಜಾಗದ ಮೇಲೆ ನಿರ್ಮಾಣವಾಗಿದೆ ಅಂತ ಉತ್ತರಿಸಿದನು. ಅಷ್ಟರಲ್ಲಿ ಪವಿತ್ರ ಮುಂದೆ ಬಂದು, ಅತ್ತೆ, ಈ ರುದ್ರಾಶ್ರಮ ನಿಮ್ಮ ಮಾರ್ಗದರ್ಶನದಲ್ಲಿ ನಡೆಯಲಿದೆ. ಹಿರಿಯರ ಸಮಸ್ಯೆಗಳನ್ನು ನಿಮ್ಮಷ್ಟು ಅರ್ಥ ಮಾಡಿಕೊಳ್ಳಬಲ್ಲವರು ಇನ್ಯಾರೂ ಇಲ್ಲ. ನಿಮ್ಮ ಹುಟ್ಟುಹಬ್ಬದಂದು ಈ ವಿಶೇಷ ಉಡುಗೊರೆಯನ್ನು ನೀಡಬೇಕೆಂದು ನಾವು ಬಯಸಿದ್ದೆವು ಅಂತ ಹೇಳಿದಳು. ರಾಧಾ ಅವರು ಆಶ್ಚರ್ಯದಿಂದ, ಆದರೆ ನಾನು ಒಬ್ಬಳೇ ಇಷ್ಟೊಂದು ದೊಡ್ಡ ಕೆಲಸವನ್ನು ಹೇಗೆ ನಿಭಾಯಿಸುತ್ತೇನೆ ಅಂತ ಕೇಳಿದರು. ಅದಕ್ಕೆ ವಿನಯ್ ನಗುತ್ತಾ, ಅಯ್ಯೋ ಅಮ್ಮ, ನಿಮಗೆ ಯಾವ ತೊಂದರೆಯೂ ಆಗುವುದಿಲ್ಲ, ನಾವು ಎಲ್ಲರೂ ನಿಮ್ಮ ಜೊತೆಯಲ್ಲೇ ಇರುತ್ತೇವೆ ಅಂತ ಹೇಳಿದನು. ರಾಧಾ ಅವರ ಕಣ್ಣುಗಳು ಮತ್ತೆ ತೆವಗೊಂಡವು. ಆದರೆ ಈ ಬಾರಿ ಅದು ದುಃಖದ ಕಣ್ಣೀರಲ್ಲ. ಆದರೂ ಅವರಿಗೆ ಇನ್ನೊಂದು ಪ್ರಶ್ನೆ ಕಾಡುತ್ತಿತ್ತು. ಆದರೆ ಮಗನೇ, ನೀನು ವಿದೇಶಕ್ಕೆ ಹೋಗುತ್ತಿದ್ದೀಯಲ್ಲವೇ ಅಂತ ಕೇಳಿದಾಗ ವಿನಯ್ ಆಶ್ಚರ್ಯದಿಂದ, ವಿದೇಶಕ್ಕೆ? ನಿಮಗೆ ಅದನ್ನು ಯಾರು ಹೇಳಿದರು ಅಂತ ಕೇಳಿದನು. ಅದಕ್ಕೆ ರಾಧಾ ಅವರು ನಿಧಾನ ಸ್ವರದಲ್ಲಿ, ನಿನ್ನ ಅಪಾಯಿಂಟ್ಮೆಂಟ್ ಲೆಟರ್ ನಾನು ಓದಿದ್ದೆ ಅಂತ ಹೇಳಿದರು. ವಿನಯ್ ಮೃದುವಾಗಿ ನಗುತ್ತಾ, ಹೌದು ಅಮ್ಮ, ಆ ಪತ್ರ ಬಂದಿತ್ತು. ನನಗೆ ವಿದೇಶದಲ್ಲಿ ಉದ್ಯೋಗದ ಅವಕಾಶವೂ ಸಿಕ್ಕಿತ್ತು. ಅಲ್ಲಿಯ ಸಂಬಳ ಇಲ್ಲಿನಕ್ಕಿಂತ ಹಲವು ಪಟ್ಟು ಹೆಚ್ಚು ಇತ್ತು. ಆದರೆ ನಾನು ಆ ಅವಕಾಶವನ್ನು ತಿರಸ್ಕರಿಸಿದೆ. ಇಲ್ಲಿಗಿದ್ದು ನಮಗೆ ಯಾವುದಾದರೂ ಕೊರತೆಯೂ ಇಲ್ಲ. ಮತ್ತೆ ನಾವು ನಿಮ್ಮನ್ನು ಒಬ್ಬರನ್ನೇ ಬಿಟ್ಟು ವಿದೇಶಕ್ಕೆ ಹೋಗುತ್ತೇವೆ ಎಂದು ನೀವು ಹೇಗೆ ಯೋಚಿಸಿದಿರಿ ಅಂತ ಹೇಳಿದನು. ಮಗನ ಈ ಮಾತುಗಳನ್ನು ಕೇಳಿದಾಗ ರಾಧಾ ಅವರ ಮೈ ರೋಮಾಂಚನಗೊಂಡಿತು. ಅವರ ಕಣ್ಣುಗಳಿಂದ ಸಂತೋಷದ ಕಣ್ಣೀರು ಹೊರಗತೊಡಗಿತು. ಅವರು ತಮ್ಮ ಮಗ ಮತ್ತು ಸೊಸೆಯನ್ನು ಬಿಗಿಯಾಗಿ ಅಪ್ಪಿಕೊಂಡರು. ಆ ಸುಂದರ ದೃಶ್ಯವನ್ನು ನೋಡುತ್ತಿದ್ದ ಅಲ್ಲಿದ್ದ ಹಿರಿಯರು ಮತ್ತು ಸಿಬ್ಬಂದಿಯ ಕಣ್ಣುಗಳು ತೆವಗೊಂಡವು. ಅವರು ಎಲ್ಲರೂ ಚಪ್ಪಾಳೆ ತಟ್ಟತೊಡಗಿದರು. ಅಲ್ಲಿದ್ದ ಅನೇಕ ಹಿರಿಯರು ತಮ್ಮ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದರು, ನಮಗೂ ವಿನಯ್ನಂತಹ ಒಬ್ಬ ಮಗ ಸಿಕ್ಕಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಂತ. ಹೀಗೆ ತಪ್ಪು ಕಲ್ಪನೆಗಳು, ಭಯ ಮತ್ತು ಅನುಮಾನಗಳಿಂದ ತುಂಬಿದ್ದ ರಾಧಾ ಅವರ ಮನಸ್ಸು ಕೊನೆಗೆ ಪ್ರೀತಿ, ಗೌರವ ಮತ್ತು ಸಂತೋಷದಿಂದ ತುಂಬಿತ್ತು. ಅವರಿಗೆ ಅರ್ಥವಾಯಿತು, ನಿಜವಾದ ಸಂಪತ್ತು ಹಣ ಅಥವಾ ಆಸ್ತಿಯಲ್ಲ, ತಾಯಿ ತಂದೆಯರನ್ನು ಗೌರವಿಸುವ ಮತ್ತು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮಕ್ಕಳೇ ಜೀವನದ ಅತಿ ದೊಡ್ಡ ಸಂಪತ್ತು ಅಂತ. ಹಾಗಿದ್ದರೆ ಸ್ನೇಹಿತರೆ, ನಿಮಗೆ ಈ ಕತೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಥೆಯನ್ನು ಯಾವ ಊರಿನಿಂದ ನೋಡಿದಿರಿ ಅಂತಲೂ ತಿಳಿಸಿ. ಕತೆಗೊಂದು ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಹಾಗೂ ಇದೇ ಥರ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.